ಓಕೆ. ಅವ್ರು ನೆನೆಸ್ಕೊಳ್ದಿರೋ ಕ್ಷಣನೂ ಇಲ್ಲ, ಅವ್ರ ಹತ್ರ ಅವ್ನ್ ನೆನೆಸ್ಕೊಳ್ದಿರೋ ಇದು ದಿನಾನೂ ಇಲ್ಲ. ನಾವ್ ಮೂವರುನು ಅಷ್ಟು ಮಿಸ್ ಮಾಡ್ಕೋತೀವಿ ನಮ್ ಪಪ್ಪನ. ನಾವ್ ಮೂವರುನು ನಮ್ ಮೂವರಿಗುನು ಅವರೇ ಫೇವ್ರೇಟ್, ಅವರೇ ಮಾರ್ಗದರ್ಶಕರು. ವಾವ್. ಅದೇ ಜಸ್ಟ್ ಕ್ಲಾಸ್ ಮುಗಿಸಿ ಸರ್ ನಾವು ಆಚೆ ಹೋದ್ ಲಂಚ್ ಬ್ರೇಕಿಗೆ, ಅವಾಗ ಅವ್ರಿಗೆ ರೇಕ್ಸ್ಬಿಡು ನಮ್ಮವ್ರು ಎಲ್ಲ ಸೇರ್ಕೊಂಡು ಓಕೆ. ಒಂದು ಮಾರನೇ ದಿವಸನ ಕ್ವಶನ್ ಕೇಳಿ ನಮ್ಮ ಮಕ್ಕಳ ಕಪಾಳ ಮೋಕ್ಷ ಮಾಡ್ಬಿಟ್ಟು ಹಾ. ಅಲ್ಲಿಂದನೇ ನಮ್ಗೊಂದ್ ಸ್ವಲ್ಪ ಆಟ ಹೋಗ್ಬಿಟ್ಟು ನಾವು ಓದ್ಬೇಕಂತೇಳಿ. ಓಕೆ. ಹಾ. ಅಲ್ಲಿಂದನೇ ಸ್ವಲ್ಪ ನಮಗೆ ಅವ್ರ ಸಬ್ಜೆಕ್ಟ್ ನ ಹೆಚ್ಚಾಗಿ ಓದ್ತಿದ್ದೆ ನಾವು ಎಕನಾಮಿಕ್ಸ್ ಅಂತ. ಹಾಯ್, ಹಲೋ, ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏನು ಸ್ಪೆಷಲ್ ಡೇ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಏನಪ್ಪ ಅದು ಅಂದರೆ 29th ಫೆಬ್ರವರಿ. ಸೊ ಇದೆಲ್ಲ 4 ವರ್ಷಕ್ಕೂ ಒಂದ್ಸಲ ಬರುವಂಥ ಈ 29th ಫೆಬ್ರವರಿ ಇವತ್ತು ಬಂದಿದೆ. ಸೊ ಒಂಥರ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಹಾಗೆ ವಿಶೇಷವಾದಂಥ ದಿನದಲ್ಲಿ ನೀವೇನೇನು ಮಾಡಿದ್ದೀರಾ, ಏನಾದ್ರು ಹೊಸದಾಗಿ ಏನಾದ್ರು ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಅದರ ಜೊತೆಗೆ ಇವತ್ತಿನ ವಿಷಯ ಬಂದ್ಬಿಟ್ಟು ಸೊ ಫೇವ್ರೆಟ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ನಮ್ಮ ನೆಚ್ಚಿನ ವ್ಯಕ್ತಿ ಯಾರು ನಮ್ಮ ಮನೆಯಲ್ಲಿ. ಸೊ ಮನೇಲಿ ಆಗಿರ್ಬೋದು, ಸೊ ಹೊರಗಡೆ ಆಗಿರ್ಬೋದು, ಯಾರಾದರೂ ಒಂದು ಸೆಲೆಬ್ರಿಟಿ ಆಗಿರ್ಬೋದು. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು, ಅವರ ವ್ಯಕ್ತಿತ್ವ ನಿಮಗೆ ತುಂಬ ಇಷ್ಟ ಇರೋದಾಗಿರ್ಬೋದು, ಅಥವಾ ಅವರು ನಿಮ್ಮ ಜೀವನದಲ್ಲಿ ತುಂಬ ಸ್ಪೆಷಲ್ ಆಗಿರೋ ಪರ್ಸನ್ ಆಗಿರ್ಬೋದು. ಸೊ ನಿಮ್ಮ ಜೀವನದಲ್ಲಿ ಆ ಥರ ಇರುವಂಥ ಸ್ಪೆಷಲ್ ಪರ್ಸನ್ ಹಾಗೆ ಫೇವ್ರೆಟ್ ಪರ್ಸನ್ ಯಾರು ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಪರ್ಸನ್ ಬಗ್ಗೆ ಇವತ್ತು ಮಾತಾಡ್ಬೋದು. ಅದ್ರ ಜೊತೆಗೆ ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು, ಅಥವಾ ಯಾವುದೇ ಥರದ ಶುಭ ಸಂದೇಶವನ್ನು ನೀವು ತಲುಪಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸ್ಬೋದು. ಸೊ ಇವತ್ತು ಸಾಕಷ್ಟು ಮಾತಾಡೋಣ ನಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ. ಹಾಗೆ ನಿಮ್ಮ ಮನೆಯಲ್ಲಿ ಸೊ ನಿಮಗೆಲ್ಲ ಕೇರ್ ಮಾಡೋವಂಥ ನಿಮ್ಮ ತಾಯಿ ಆಗಿರ್ಬೋದು, ಸದಾ ನಿಮ್ಮನ್ನ ಒಂಥರ ಪ್ರೊಟೆಕ್ಟ್ ಮಾಡ್ತಿರೋಂಥ ನಿಮ್ಮ ತಂದೆ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಸಿಬ್ಲಿಂಗ್ಸ್ ಆಗಿರ್ಬೋದು. ನಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಎಕ್ಸ್ಪೆಷಲಿ ನಮ್ಮ ರಿಲೇಷನ್ಶಿಪ್ ಹೇಗಿರುತ್ತಪ್ಪ ಅಂತಂದರೆ, ನಮ್ಮ ಅಣ್ಣ ತಂಗಿ ಅಕ್ಕ ತಮ್ಮಂದ್ರ ಜೊತೆಗೆ ಸೊ ತುಂಬ ಕಿತ್ತಾಡ್ತಾ ಇರ್ತೀವಿ. ಆದರೂ ಕೂಡ ಒಂದು ಮುದ್ದಾದ ಒಂದು ಬಾಂಡ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗೂ ಹೇಳೋದಿಲ್ಲ, ಮಾತಿಗೆಲ್ಲ ಬೈತಾ ಇದ್ರು ಕೂಡ, ಜಗಳ ಆಡ್ತಾ ಇದ್ರು ಕೂಡ, ಆದರೂ ಕೊನೆಗೆ ಒಂದಾಗ್ತಾ ಇರ್ತೀವಿ. ಸೊ ಆ ರೀತಿಯಾದಂಥ ತಂಗಿ ತಮ್ಮ ಆಗಿರ್ಬೋದು, ಅಕ್ಕ ಅಣ್ಣ ಆಗಿರ್ಬೋದು, ಇವರೆಲ್ಲ ನಿಮ್ಮ ಫೇವ್ರೆಟ್ ಪರ್ಸನ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು, ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರಾಗಿದ್ದಾರೆ. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಅದರ ಜೊತೆಗೆ ನೆಚ್ಚಿನ ವ್ಯಕ್ತಿ ಅಂತಂದರೆ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದಲ್ಲ. ಸೊ ಬೇರೆ ಬೇರೆ ಯಾವ್ದಾದ್ರು ಒಂದು ಸೆಲೆಬ್ರಿಟಿ ಆಗಿರ್ಬೋದು, ಅವರ ವ್ಯಕ್ತಿತ್ವ ನಿಮಗೆ ತುಂಬ ಇಷ್ಟ ಆಗಿದ್ದು, ಸೊ ಅವ್ರು ನಿಮಗೆ ಆಸ್ ಅ ಪರ್ಸನ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಅನ್ನೋದಾಗಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ಅದು ನಿಮ್ಮ ಜೀವನದಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಸೆಲೆಬ್ರಿಟಿ, ಹಾಗೆ ನೀವು ಯಾರನ್ನ ತುಂಬ ಇಷ್ಟಪಟ್ಟು ನೋಡ್ತೀರಾ ಅವರಾಗಿರ್ಬೋದು. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು, ಯಾರ ವ್ಯಕ್ತಿತ್ವ ನಿಮ್ಗೆ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ, ಹಾಗೆ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು ಅನ್ನೋಂಥದ್ದು ಇವತ್ತಿನ ಪ್ರಶ್ನೆ. ಸೊ ನೀವು ಕೂಡ ನಿಮ್ಮ ನೆಚ್ಚಿನ ವ್ಯಕ್ತಿಗೆ ಇವತ್ತು ನಿಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟನ್ನು ಕೊಡೋದಾಗಿರ್ಬೋದು, ಒಂದು ಪ್ರೀತಿಯಿಂದ ನಿಮ್ಮ ಒಂದೇನೋ ಮೆಸೇಜನ್ನು ತಲುಪಿಸಬೇಕಂತಿದ್ರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಎಸ್, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ವಿನಯ್ ಕುಮಾರ್. ನಮಸ್ತೆ ವಿನಯ್ ಕುಮಾರ್ ಅವರು, ಹೇಗಿದ್ದೀರಾ? ಸೂಪರ್. ಓಕೆ. ಸೊ ಇವತ್ತಿನ ವಿಷಯ ಬಂದು ನಿಮ್ಮ ನೆಚ್ಚಿನ ವ್ಯಕ್ತಿ. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು ವಿನಯ್ ಕುಮಾರ್ ಅವರೇ? ಮನಮೋಹನ್ ಸಿಂಗ್ ಮೇಡಮ್. ಯಾರು? ಭಗತ್ ಸಿಂಗ್, ಮನಮೋಹನ್ ಸಿಂಗ್. ಓಕೆ, ಸರಿ. ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೊ ಇವತ್ತು ನಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ನಿಮಗೆ ಆಸ್ ಅ ಪರ್ಸನ್ ಯಾರು ಇಷ್ಟ ಆಗ್ತಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಹಾಗೆ ಅದು ಯಾವುದಾದ್ರು ಒಬ್ಬ ಸೈಂಟಿಸ್ಟ್ ಆಗಿರ್ಬೋದು, ನಿಮಗೆ ಇನ್ಸ್ಪೈರ್ ಮಾಡಿದಂಥ ಯಾವ್ದಾರ ವ್ಯಕ್ತಿ ಆಗಿರ್ಬೋದು. ಕೆಲವರು ಅಬ್ದುಲ್ ಕಲಾಂನ ಸಾಕಷ್ಟು ಥರ ನಮ್ಮ ನೆಚ್ಚಿನ ವ್ಯಕ್ತಿ ಅಂತ ನೋಡ್ತಾ ಇರ್ತಾರೆ. ಸೊ ಆ ರೀತಿ ನಿಮಗೂ ಕೂಡ ಆ ರೀತಿ ಒಳ್ಳೆ ಪುಸ್ತಕಗಳನ್ನೆಲ್ಲ ಓದಿ ಆಗಿರ್ಬೋದು, ಅವರ ಒಂದು ಪರ್ಸನಾಲಿಟಿ ಬಗ್ಗೆ ತಿಳ್ಕೊಂಡಾಗಿರ್ಬೋದು, ನಿಮ್ಗೆ ಅವ್ರು ಅನಿಸ್ತಾರೆ ತುಂಬ ನಿಮ್ಮ ಫೇವ್ರೆಟ್ ಪರ್ಸನ್ ಅಂತ ಅಂದರೆ ಖಂಡಿತವಾಗ್ಲೂ ಅಂಥ ವ್ಯಕ್ತಿಗಳ ಬಗ್ಗೆ ಇವತ್ತು ಮಾತಾಡುವಂಥ ಅವಕಾಶ ಇದೆ. ಜೊತೆಗೆ ನಿಮ್ಮ ಮನೇಲಿರುವಂಥ ಯಾವ್ದಾದ್ರು ವ್ಯಕ್ತಿ ಆಗಿರ್ಬೋದು, ನಿಮ್ಮ ನೆಚ್ಚಿನ ವ್ಯಕ್ತಿ ಆಗಿದ್ದರೆ ಅವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ನಾವು ಇನ್ನೊಂದು ಮಾತಾಡೋಣ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸೊ ಇವತ್ತು ಯಾಕೆ ಸ್ಪೆಷಲ್ ಡೇ, ಸೊ 29 ಯಾಕೆ ಇವತ್ತು ಸ್ಪೆಷಲ್ ಡೇ, ಸೊ ಇಷ್ಟು ದಿನ ಯಾಕೆ ಬರಲ್ಲ, ಅದು 4 ವರ್ಷಕ್ಕೊಂದ್ಸಲನೇ ಯಾಕೆ ಬರುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಣ. ಹಾಗೆ ನಿಮ್ಮ ಬಳಿ ಏನಾದ್ರು ಹೊಸ ಹೊಸ ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಸಲ್ಮಾ ಅಂತ. ನಮಸ್ತೆ ಸಲ್ಮಾ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಓಕೆ, ಟೀ ಆಯ್ತಾ? ಟೀ ಕಾಫಿ ಎಲ್ಲ ಆಯ್ತಾ? ನಿಮ್ದಾಯ್ತಾ?
ಹಾ ಮೇಡಮ್ ಎಲ್ಲ ಆಯ್ತು. ಓಕೆ, ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ, ಏನು ಹೇಳಿ? ಇವತ್ತು ಫೆಬ್ರವರಿ 29 ಅಷ್ಟೇ ಗೊತ್ತಿರೋದು, ಅದು ಬಿಟ್ಟರೆ ಏನೇನು ಹೌದಾ, ಗೊತ್ತಿಲ್ಲ. ಅದೇ ಸ್ಪೆಷಲ್ ಇವತ್ತು. ಹೌದು, ಸೊ ಯಾರೆಲ್ಲ ಇವತ್ತು ಹುಟ್ಟಿದಾರೆ ಅವರಿಗೆಲ್ಲ 4 ವರ್ಷಕ್ಕೆ ಒಂದ್ಸಲ ಬರ್ತ್ಡೇ ಮಾಡ್ಕೋತಾ ಇರ್ತಾರೆ. ಹಾ 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 ಹೌದು ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಓಕೆ, ಸೊ ನಿಮ್ ಕಡೆಯಿಂದ ಯಾರಾದ್ರೂ ಪರಿಚಯರು ಇದಾರಾ ನಿಮ್ಗೆ 29th ಅಲ್ಲಿ ಹುಟ್ಟಿರುವಂತವ್ರು? ಇಲ್ಲ ಮೇಡಮ್, ಆತರ ಯಾರು ಪರಿಚಯ ಇಲ್ಲ. ಓಕೆ, ಸೊ ನಿಮ್ಗೊಂದು ಪ್ರಶ್ನೆ. ಸೊ ಈ 29 ಅನ್ನೋ ಡೇ ಅಲ್ಲಿ ಸೊ ನೀವು ಕೂಡ ಯಾವ್ದಾರ ಒಂದು ಬರ್ತ್ಡೇ ಇರಬೇಕು ಆಗಿತ್ತು, ನಿಮ್ ಬರ್ತ್ಡೇ ಇರಬೇಕಾಗಿತ್ತು, ಅಥವಾ ನಿಮ್ಮ ಒಂದು ವಾರ್ಷಿಕೋತ್ಸವ ಇರಬೇಕಿತ್ತು ಅಂತ ಯಾರು ಅನ್ಕೋತೀರಾ? 4 ವರ್ಷದ ಒಂದ್ಸಲ ಬರುತ್ತಲ್ಲ. ಹಾ ಮೇಡಮ್, ಇದ್ದಿದ್ರೆ ಆತರ ಬಂದಿದ್ರೆ ಚೆನ್ನಾಗಿರ್ತಿತ್ತು. 4 ವರ್ಷಕ್ಕೊಂದ್ಸಲಿ ಬರೋದಲ್ಲ, ತುಂಬಾ ಹ್ಯಾಪಿ ಆಗಿರೋದು, ಒಟ್ಟು ಆ ಡೇ ಸೆಲೆಬ್ರೇಟ್ ಮಾಡೋಕೆ ಖುಷಿ ಆಗೋದು. ಹೌದು, ತುಂಬಾ ಸ್ಪೆಷಲ್ ಆಗಿರ್ತಾ ಇತ್ತು ಅದಂತ. ಹಾ, ತುಂಬಾ ಸ್ಪೆಷಲ್ ಆಗಿರ್ತಾ ಇತ್ತು. ಓಕೆ, ಸೊ ಓಕೆ, ಸೊ ಇವತ್ತು ವಿಷಯ ಏನ್ ಮಾತಾಡ್ತಾ ಇದೀವಪ್ಪ ಅಂದ್ರೆ ನಮ್ಮ ನೆಚ್ಚಿನ ವ್ಯಕ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದೀವಿ. ಏನ್ ಮೇಡಮ್? ನಮ್ಮ ನೆಚ್ಚಿನ ವ್ಯಕ್ತಿ, ಫೇವ್ರೆಟ್ ಪರ್ಸನ್. ಹಾ, ಪರ್ಸನ್ ಹೇಳಿ. ಸೊ ಹೇಳಿ, ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ಅದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು, ಯಾವ್ದಾದ್ರು ಸೆಲೆಬ್ರಿಟಿ ಆಗಿರ್ಬೋದು. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು? ನಂಗೆ ನನ್ನ ನೆಚ್ಚಿನ ವ್ಯಕ್ತಿ ಅಂದ್ರೆ ನಮ್ಮಪ್ಪ ಮೇಡಮ್. ನಮ್ಮ ಪಪ್ಪ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅವ್ರು 2 year ಆಯ್ತು ಅವ್ರು ಎಕ್ಸ್ಪೈರ್ಡ್ ಆದ್ರು. ಅವ್ರಂದ್ರೆ ನಂಗೆ ತುಂಬಾ ಇಷ್ಟ ಮೇಡಮ್. ಅವ್ರು ಪ್ರತಿಯೊಂದನ್ನು ಎಷ್ಟು ಕ್ಲೀನ್ ಆಗಿ ಅರ್ಥ ಆಗೋ ರೀತಿ ಎಲ್ಲ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಾ ಇದ್ರು. ಈ ತರ ಮಾಡು, ಮತ್ತೆ ಗಂಡನ ಮನೇಲಿ ಹೋದ್ಮೇಲೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ, ಆತರ ಪ್ರತಿಯೊಂದು ಕಷ್ಟದಲ್ಲೂ ನಮ್ಮಪ್ಪ ನಂಗೆ ಜೊತೆಯಾಗಿರ್ತಾ ಇದ್ರು. ಪ್ರತಿ ಸಲಾನು ನಾವ್ ಪಪ್ಪ ಅಂತ ಹೇಳಿ ಕರಿತಾ ಇದ್ವಿ. ನಾವ್ 3 ಅಕ್ಕ ತಂಗಿರು. ಪಪ್ಪ ಅಂತೇಳಿ ಒಟ್ಟು ಬಹಳ ಮಿಸ್ ಮಾಡ್ತೀನಿ ಅವ್ರನ್ನ ಪ್ರತಿ ಕ್ಷಣಕ್ಕೂ. ನನ್ ಡೇ ಸ್ಟಾರ್ಟ್ ಆಗೋದು ಎಂಡ್ ಆಗೋದು ಅವರಿಂದಾನೆ. ಅವ್ರ ನೆನೆಸ್ಕೊಳ್ದಿರೋ ಕ್ಷಣನೂ ಇಲ್ಲ ಅವ್ರ ಹತ್ರ. ಅವ್ನ ನೆನೆಸ್ಕೊಳ್ದಿರೋ ದಿನಾನೂ ಇಲ್ಲ. ನಾವ್ 3 ಅಷ್ಟು ಮಿಸ್ ಮಾಡ್ಕೋತೀವಿ ನಮ್ ಪಪ್ಪನ. ನಾವ್ 3 ಅವ್ರ ನಮ್ 3 ಅವರೇ ಫೇವ್ರೇಟ್, ಅವರೇ ಮಾರ್ಗದರ್ಶಕರು. ನಮ್ಮಮ್ಮನು ನಮ್ಗೆ ತುಂಬಾನೇ ಸಾಥ್ ಕೊಡ್ತಾರ ಮೇಡಮ್. ಬಟ್ ಇನ್ನೂ ಒಂದ್ ಸ್ವಲ್ಪ ದಿನ ಇರ್ಬೋದಿತ್ತು ಅಂತ ಅನ್ನಿಸ್ತು. ಅವ್ರ ಬಗ್ಗೆ ಮಾತಾಡಕ್ಕೆ ಎಷ್ಟು ಇದನ್ನಾದ್ರೂ ಸಾಲದು, ಅಷ್ಟು ಒಳ್ಳೆ ವ್ಯಕ್ತಿ ನಮ್ ಪಪ್ಪ. ಸೊ ತುಂಬಾ ಯಾವ್ದಾದ್ರು ಒಳ್ಳೆ ಮೂಮೆಂಟ್ಸ್ ಗಳನ್ನ, ಖುಷಿಯ ಕ್ಷಣಗಳನ್ನ ಇವತ್ತು ನೆನ್ಸ್ಕೊಂಡು ಹೇಳ್ಬೋದಾ? ಈ ರೀತಿ ಎಲ್ಲ ಹೋಗ್ತಾ ಇದ್ವಿ ನಾವು ಇಲ್ಗೋ, ಅಥವಾ ಈ ತರ ಎಲ್ಲ ಮಾಡಿದ್ವಿ ಅಂತ? ಖುಷಿ ಕ್ಷಣಗಳು ಅಂದ್ರೆ ನಮ್ ಮನೆ ಕಟ್ಬೇಕಾದ್ರೆ ಮೇಡಮ್ ತುಂಬಾ ಕಷ್ಟ ಇತ್ತು ಅವಾಗ. ಅದ್ರಲ್ಲೂ ನಮ್ ಪಪ್ಪ ಮನೆ ಕಟ್ತಾ ಇದ್ರು. ಅವಾಗೆಲ್ಲ ಒಂದ್ಸಲಿ ಮನೆ ಓಪನಿಂಗ್ ಆದ್ಮೇಲೆ ಒಂದ್ಸಲಿ ಇದಕ್ಕೆ ನಮ್ ಚಿಕ್ಕಪ್ಪಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರು, ಅಲ್ಲಿಗೆ ಕರ್ಕೊಂಡ್ ಹೋಗಿದ್ರು. ಅವತ್ತು ಫುಲ್ ನಡ್ಸ್ಕೊಂಡೇ ಕರ್ಕೊಂಡ್ ಬಂದಿದ್ರು. ಏನು ಬರೀ ಆಟೋದಲ್ಲಿ ಬೈಕಲ್ಲಿ ತಿರುಗ್ತೀರಾ ಅಂತಂದು, ಮತ್ತೆ ಪ್ರತಿಯೊಂದು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಒಳ್ಳೆ ಇದನ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದೆಲ್ಲ ತುಂಬಾ ನೆನ್ಪಾಗತ್ತೆ ಇವಾಗ. ಒಳ್ಳೆ ಕ್ಷಣಗಳನ್ನ ಕೂಡ ನಮ್ ಜೊತೆಗೆ ಹಂಚ್ಕೊಂಡ್ರಿ. ಸೊ ಈಗ ನಿಮ್ಮ ತಂದೆಯವರು ನಿಮ್ಮನ್ನ ನೋಡ್ತಾ ಇರ್ತಾರೆ, ನಿಮ್ಮನ್ನು ಕೂಡ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತೆಲ್ಲ ನೋಡ್ತಿರ್ತಾರೆ. ಸೊ ಅವ್ರಿಗೆ ನಿಮ್ ಕಡೆಯಿಂದ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಈಗ? ನಮ್ ತಂದೆಗೆ ಪಪ್ಪ ಥ್ಯಾಂಕ್ ಯು ಪಪ್ಪ, ನಿಮ್ ಕಡೆಯಿಂದ ನಾವು ತುಂಬಾನೇ ಕಲ್ತಿದೀವಿ. ನೀವು ಜೀವನ ಪೂರ್ತಿ ನಮ್ಗೆ ಮಾರ್ಗದರ್ಶಕರಾಗಿದ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸಲ್ಮಾ ಅವರೇ. ಮತ್ತೆ ಯಾರಿಗಾರು ಇವತ್ತು ನಿಮ್ ಕಡೆಯಿಂದ ಶುಭಾಶಯ ತಿಳಿಸ್ಬೇಕಿತ್ತ? ನನ್ ಕಡೆಯಿಂದ ಇಲ್ಲ ಮೇಡಮ್, ಯಾರಿಗೂ ಶುಭಾಶಯ ತಿಳಿಸೋದೇನಿಲ್ಲ. ಅಷ್ಟೇ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಐ ಲವ್ ಯು ಪಪ್ಪ. ಥ್ಯಾಂಕ್ ಯು ಸೋ ಮಚ್ ಸಲ್ಮಾ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಈ ಕಾರ್ಯಕ್ರಮ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಸರಿ. ಎಸ್, ಯಾವಾಗಲೂ ಕೂಡ ಹೆಣ್ಣು ಮಕ್ಕಳಿಗೆ ತಂದೆ ಅಂದರೆ ಏನೋ ಒಂಥರ ಸಾಫ್ಟ್ ಕಾರ್ನರ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತಂದೆ ಅಂದ್ರೂ ಕೂಡ ಸೊ ಮನೆಯಲ್ಲಿರುವಂಥ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಇರ್ತಾರೆ. ಸೊ ಹಾಗೆ ತಂದೆ ಮಗಳ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸಲ್ಮಾ ಅವರು ಹೇಳ್ತಾ ಇರುವಂಥ ಟೈಮಲ್ಲಿ ಕೂಡ ನಮಗೂ ಕೂಡ ಅನಿಸ್ತಾ ಇತ್ತು ಸೊ ಎಷ್ಟು ಚೆನ್ನಾಗಿತ್ತು ಅವರ ಬಾಂಡಿಂಗ್ ಅಂತ. ಹಾಗೆ ಎಲ್ರಿಗೂ ಕೂಡ ಒಂಥರ ಬಾಂಡಿಂಗ್ ಅವ್ರವ್ರದ್ದೇ ಆದಂಥ ಚೆನ್ನಾಗಿರುತ್ತೆ. ಸೊ ನಿಮ್ಮ ಬಾಂಡಿಂಗ್ ಹೇಗಿದೆ ನಿಮ್ಮ ಫೇವ್ರೆಟ್ ಪರ್ಸನ್ ಜೊತೆಗೆ? ಹಾಗೆ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ನಿಮ್ಮ ನೆಚ್ಚಿನ ವ್ಯಕ್ತಿ ಅಂತ ನಾನೊಂದು ಶಬ್ದ ಹೇಳಿದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ? ಖಂಡಿತವಾಗ್ಲೂ ಇವತ್ತು ಅವ್ರ ಬಗ್ಗೆ ಮಾತಾಡ್ಬೋದು.
ಹಾಗೆ ನೀವೇನಾದ್ರು ಹೊಸ ಹೊಸ ಖುಷಿಯ ಮೂಮೆಂಟ್ಸ್ಗಳನ್ನ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಕೇವಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ, ಫ್ರೆಂಡ್ಸ್ ಕೂಡ ನಮ್ಮ ಫೇವ್ರೆಟ್ ಪರ್ಸನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಜೀವನದಲ್ಲಿ ಸೊ ಎಷ್ಟೇ ಕಷ್ಟ ಬಂದರೂ ಕೂಡ ನಾವೇನೋ ಬೇಜಾರಲ್ಲಿದ್ದೀವಿ, ಯಾರೋ ಏನೋ ಅಂದರು, ಅಥವಾ ನಾವು ಲಾಸಲ್ಲಿದ್ದೀವಿ, ದುಡ್ಡು ನಮ್ಮ ಹತ್ರ ಸರಿಯಾಗಿಲ್ಲ ಅಂತಂದರೆ ಸೊ ಫ್ರೆಂಡ್ಸ್ಗಳು ಎಲ್ಲೋ ಒಂದು ಕಡೆ ನಮ್ಮ ಜೊತೆಗಿರ್ತಾರೆ. ಸಾಕಷ್ಟು ಜನ ಫ್ರೆಂಡ್ಸ್ಗಳು ಈಗಲೂ ಕೂಡ ಹೆಗ್ಲು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಜೀವನದಲ್ಲಿ. ಸೊ ನಿಮಗೆ ಆ ರೀತಿಯಾದರೂ ವ್ಯಕ್ತಿ ತುಂಬಾ ನಿಮಗೆ ಸಹಾಯ ಮಾಡಿದ್ದು ಹಾಗೆ ನಿಮ್ಮ ಜೀವನದ ನೆಚ್ಚಿನ ವ್ಯಕ್ತಿ ಆಗಿದ್ರೆ ಖಂಡಿತವಾಗ್ಲೂ ಅಂಥವ್ರ ಬಗ್ಗೆ ಇವತ್ತು ಮಾತಾಡುವಂಥ ಅವಕಾಶ ಇದೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದರೆ ಸಾಕಷ್ಟು ಬಾರಿ ಮಾತಾಡೋದು ರಿಪೀಟ್ ಆಗ್ತಿರುತ್ತೆ. ಇಲ್ಲಾಂದರೆ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದರೆ ನೀವು ಮಾತಾಡೋದು ಲೇಟ್ ಕೂಡ ಆಗುತ್ತೆ. ಸೊ ಆ ರೀತಿ ಎಲ್ಲ ಆಗಬಾರ್ದು, ಡಿಸ್ಟರ್ಬೆನ್ಸ್ ಇಲ್ದಂಗೆ ಮಾತಾಡಬೇಕು ಅಂದರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ, ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು, ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ವ್ಯಕ್ತಿ, ಹಾಗೆ ಅವರ ಒಂದು ಏನೆಲ್ಲ ರೋಲ್ಸ್ಗಳಿದೆ ನಿಮ್ಮ ಲೈಫಲ್ಲಿ, ಏನೆಲ್ಲ ಅವ್ರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಇದೆಲ್ಲದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ನೀಲಕಂಠಪ್ಪ ಅಂತಂದೇಳಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆ ತಾಲೂಕ್, ದಾವಣಗೆರೆ ಡಿಸ್ಟ್ರಿಕ್ಟ್ ಮತ್ತಿ ಗ್ರಾಮ. ಓಕೆ, ಏನು ಮಾಡ್ಕೊಂಡಿದ್ದೀರಾ ನೀವು? ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮೇಡಮ್. ಬಿಸ್ನೆಸ್ ಮಾಡ್ತಿದ್ದೀರಾ? ಓಕೆ, ಸೂಪರ್. ಹೌದು. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ, 29 ಫೆಬ್ರವರಿ. ಸೊ ಇದು 4 ವರ್ಷಕ್ಕೆ ಒಂದ್ಸಲ ಬರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಫೇವ್ರೆಟ್ ಪರ್ಸನ್ ಅಂದ್ರೆ ನಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದೀವಿ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ವ್ಯಕ್ತಿ ಅಂತಂದ್ರೆ ಯಾರು? ನನ್ನ ಹೆಸರು, ನಮಗೆ ನಮ್ಮ ಫ್ರೆಂಡ್ಸ್ ಮೇಡಮ್. ಓಕೆ, ಯಾಕೆ? ಅವರು ಎಲ್ಲ ಇದರಲ್ಲಿ ಯಾವುದೇ ಒಂದು ಇದಕ್ಕ ಸಹಾಯ ಮಾಡ್ತಾರೆ ಮೇಡಮ್. ಓಕೆ, ಹಾ, ಕಷ್ಟ ಸುಖಕ್ಕಾಗಲಿ ಎಲ್ಲ. ಹೌದು, ಹಾ. ಅದಕ್ಕೆ ಅವ್ರ ಇದರಲ್ಲಿ ನಾವು ನೆನೆಸೋಣಕ್ಕೆ ಇದು ಮಾಡ್ತೀವಿ. ಓಕೆ, ಸೊ ಅವ್ರ ಜೊತೆ ಕಳೆದಿರೋ ಖುಷಿಯ ಕ್ಷಣಗಳಾಗಿರ್ಬೋದು. ಸೊ ನಿಮ್ಗೆ ಅವ್ರು ಯಾವ ರೀತಿ ನೆರವಾಗಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಎಜುಕೇಶನ್ ಬಗ್ಗೆ, ಕಷ್ಟ ಸುಖ ಯಾವುದೇ ಒಂದು ವ್ಯವಹಾರಕ್ಕಾಗಲಿ ಅದು ಎಲ್ಲವಕ್ಕೂ ಇದು ಮಾಡ್ತಾರೆ. ಓಕೆ, ಸೊ ನಿಮ್ಮ ಸ್ನೇಹಿತರ ಹೆಸರುಗಳು? ಅವರು ವೆಂಕಟೇಶಪ್ಪ ಅಂತಂದ್ರೆ. ಓಕೆ, ಸೊ ನಿಮ್ ಜೊತೆ ಸದಾ ಇರ್ತಾರೆ ಅಂತ ನೀವು ಅವ್ರಿಗೆ ಹೇಳ್ತಾ ಇದೀರಾ? ಓಕೆ, ಸೊ ನೀವು ಅವ್ರಿಗೆ ನಿಮ್ ಕಡೆ ಏನಾದ್ರು ಮೆಸೇಜ್ ತಿಳಿಸೋಕೆ ಇಷ್ಟಪಡ್ತೀರಾ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಎಲ್ಲ ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ. ವಾ, ಸೂಪರ್. ಸೊ ಹೇಳಿ, ನಿಮ್ ಕಡೆಯಿಂದ ಮತ್ತೆ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಏನಿಲ್ಲ ಮೇಡಮ್, ಮತ್ತೆ ತಂದೆ ತಾಯಿಗೆ ಅಷ್ಟೇ. ಓಕೆ, ಎಸ್, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸರ್ ಕೂಡ ನಮ್ಮ ಸ್ನೇಹಿತರು ಅಂತಂದರೆ ನಮ್ಮ ಒಂದು ನೆಚ್ಚಿನ ವ್ಯಕ್ತಿ ಅಂತ ಹೇಳಿದರು. ಸೊ ಖಂಡಿತವಾಗ್ಲೂ ನಮ್ಮ ಸ್ನೇಹಿತರು ನಮ್ಮ ಜೀವನದಲ್ಲಿ ಯಾವ ರೀತಿ ಇರ್ತಾರಪ್ಪ ಅಂತಂದರೆ, ಸೊ ಕಷ್ಟ ಬಂದಾಗ ನಮ್ಮ ಜೊತೆಗೆ ಕಣ್ಣೀರಿನ ಸಮಯದಲ್ಲೂ ಜೊತೆಗಿರ್ತಾರೆ. ಸೊ ಖುಷಿಯಾಗಿದ್ದಾಗ, ಇನ್ನು ತುಂಟಿತನ ಮಾಡೋವಂಥ ಟೈಮಲ್ಲಿ ಸೊ ಅವಾಗೂ ಕೂಡ ನಮ್ಮ ಜೊತೆಗಿರ್ತಾರೆ. ಒಂಥರ ನಮ್ಮ ಜೀವನದ ಉದ್ದಕ್ಕೂ ಕೂಡ ಸ್ನೇಹಿತರಿಲ್ಲದೆ ಹೋದರೆ ನಮ್ಮ ಜೀವನನೇ ಒಂಥರ ವ್ಯರ್ಥ ಅಂತ ಅನಿಸ್ತಿರುತ್ತೆ. ಅಷ್ಟು ಚೆನ್ನಾಗಿರ್ತಾರೆ ಸ್ನೇಹಿತರು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನೆಚ್ಚಿನ ವ್ಯಕ್ತಿ ಬಗ್ಗೆ ಮಾತಾಡ್ತಾ, ಸೊ ಕೇವಲ ಫ್ರೆಂಡ್ಸ್ ಆಗಿರ್ಬೋದು, ಕೇವಲ ಫ್ಯಾಮಿಲಿ ಆಗಿರ್ಬೋದು ಅಂತಲ್ಲ, ಸೆಲೆಬ್ರಿಟೀಸ್ ಆಗಿರ್ಬೋದು, ನಿಮ್ಮ ನೆಚ್ಚಿನ ಯಾರೋ ಒಂದು ಬೇರೆ ಸೆಲೆಬ್ರಿಟಿ ಆಗಿರ್ಬೋದು, ಅವ್ರ ಜೀವನ ನಿಮಗೆ ಇನ್ಸ್ಪೈರ್ ಮಾಡಿದೆ, ಹಾಗೆ ನೀವು ಅವ್ರನ್ನ ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂದರೆ ಖಂಡಿತವಾಗ್ಲೂ ಅಂಥವ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಅಂತ ನಾನು ಹೇಳಿದ ತಕ್ಷಣ ನಿಮಗೆ ಯಾರು ನೆನಪು ಬರ್ತಾರೆ? ಖಂಡಿತವಾಗ್ಲೂ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಗೂ ಕೂಡ ಅದನ್ನು ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸೌಜನ್ಯ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನು ಸೌಜನ್ಯ ಅಂತಂದ್ರೆ? ಸೌಜನ್ಯ ಅಂದ್ರೆ ಯಾರು ಹೇಳಿಲ್ವಾ ಅಮ್ಮ ನಿಮ್ಗೆ ಸೌಜನ್ಯ ಅಂದ್ರೆ ಅರ್ಥ ಏನು ಅಂತ? ಸೌಜನ್ಯತೆಗೆ ಒಂದು ಹೆಸರು ಅಂತ. ಸೌಜನ್ಯತೆಗೆ ಒಂದು ಹೆಸರು. ಹಾಗಿದ್ದೀರಾ? ಸೌಜನ್ಯವಾಗಿದ್ದೀರಾ? ಓಕೆ, ಸೂಪರ್. ಸೊ ಗುಡ್ ಗರ್ಲ್ ಹಾಗಾದ್ರೆ ನೀವು? ಗುಡ್ ಗರ್ಲ್. ಓಕೆ, ಸೂಪರ್. ಸೊ ಇವತ್ತು ನಾವು ಫೇವ್ರೆಟ್ ಪರ್ಸನ್ ಬಗ್ಗೆ ಮಾತಾಡ್ತಿದೀವಿ. ಸೊ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ಕೃತಿಕಾ, ನಮ್ಮ ಫ್ರೆಂಡ್. ನಿಮ್ಮ ಫ್ರೆಂಡ್ ಹೆಸರು? ಕೃತಿಕಾ ಅಂತ. ಸೊ ಯಾಕೆ ಕೃತಿಕಾ ಅವ್ರು ನಿಮ್ಮ ಫೇವ್ರೆಟ್ ಪರ್ಸನ್? ಏನು ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಕೊಡ್ತಾಳೆ. ಓಕೆ.
ಹಾಂ. ಸೊ ಎಲ್ಲ ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಹಾಗಾಗಿ ನಿಮ್ಮ ಫೇವ್ರೆಟ್ ಪರ್ಸನ್ ಅವರು. ಓಕೆ, ನಿಮ್ಮ ಅಪ್ಪ ಅಮ್ಮ? ನಮ್ಮ ಅಪ್ಪ ಅಮ್ಮನೇ. ಅಪ್ಪ ಅಮ್ಮನೇ ಫೇವ್ರೆಟ್ ಪರ್ಸನ್ನಾ? ಓಕೆ, ಸೊ ಸ್ವೀಟ್. ಸೊ ಇವತ್ತು ಏನು ಸ್ಪೆಷಲ್ ಡೇ ಅಂತ ನಿಮಗೆ ಗೊತ್ತಾ? ಇವತ್ತು ಫೆಬ್ರವರಿ 29. ಎಷ್ಟು ವರ್ಷಕ್ಕೊಂದ್ಸಲ ಬರುತ್ತಿದ್ದು? 4 ವರ್ಷಕ್ಕೆ. 4 ವರ್ಷಕ್ಕೊಂದ್ಸಲ ಬರುತ್ತೆ. ಓಕೆ, ಸೂಪರ್. ಸೊ ಯಾವ್ದಾದ್ರು ಪೋಯಮ್ ಏನಾದ್ರು ಹಾಡು ಏನಾದ್ರು ಹೇಳ್ತೀರಾ ಇವತ್ತು? ಇವತ್ತು ಇಲ್ಲ, ಕವನ ಹೇಳ್ತೀನಿ. ಕವನ ಹೇಳ್ತೀರಾ? ಹೇಳಿ. ಕವನ ಅಲ್ಲ, ಇದು ಬೆಡಗು ಹೇಳ್ತೀನಿ. ಹಾಂ, ಹೇಳಿ. ಆಟೋಗೆ ಬೇಕು ಮೀಟರು, ನಾವು ಕುಡಿಯೋದು ವಾಟರು, ನನಗಿಷ್ಟ ಅನಿತಾ ಟೀಚರ್. ಯಾರವರು? ಅನಿತಾ ಟೀಚರ್. ಏನು ತಗೋತಾರೆ ಅನಿತಾ ಟೀಚರ್ ನಿಮಗೆ? ನಮಗೆ ಇಂಗ್ಲಿಷ್ ಮತ್ತೆ ಸೈನ್ಸ್ ಮಾಡ್ತಾರೆ. ಸೊ ಅವ್ರು ನಿಮ್ಮ ಫೇವ್ರೆಟ್ ಟೀಚರಾ? ಓಕೆ, ಸರಿ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಯಾರು ನಿಮ್ಮ ಕಡೆಯಿಂದ ಶುಭಾಶಯ ತಿಳಿಸ್ಬೇಕಿತ್ತ ಸೌಜನ್ಯ ಅವರೇ? ಇವತ್ತು ನಮ್ಮ ಅಕ್ಕ ಜಯನಶ್ರೀ ಫಸ್ಟ್ PUC ಎಕ್ಸಾಮ್ ಬರೀತಿದ್ದಾಳೆ. ಓಕೆ, ಅವಳಿಗೆ ಅವ್ರ ಹೆಸರು? ಜಯನಶ್ರೀ. ಧ್ಯಾನಶ್ರೀ. ಧ್ಯಾನಶ್ರೀ ಅವರಿಗೆ ಇವತ್ತು ಸೌಜನ್ಯ ಅವರ ಕಡೆಯಿಂದ ಅವ್ರ ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಓಕೆನಾ? ಸೌಜನ್ಯ ಅವ್ರ ಯಾವ್ದಾರ ಸಿನಿಮಾ ಹಾಡು ಹೇಳಕ್ ಬರುತ್ತಾ ನಿಮ್ಗೆ? ನಮಗೆ ಹಾಡುಗಳೆಲ್ಲ ಕೇಳ್ತಾ ಇರ್ತೀರಾ, ಯಾವ್ದಾರ ಒಂದು 2 ಲೈನ್ ಹೇಳ್ಬೋದಾ ಯಾವ್ದಾರ ಹಾಡ್ದು? ಹೋಗ್ಲಿ, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಯಶ್ ಅವ್ರದ್ದು ಯಾವ್ದಾರ ಸಾಂಗ್ ಹೇಳ್ತೀರಾ? ಫಿಲಮ್ ಹೇಳ್ತೀಯ, ಹಾಡು ಅದು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀವಿ ಸೌಜನ್ಯ ಅವರೇ. ಬಾಯ್. ಬಾಯ್. ಸೌಜನ್ಯ ಅವರು ಕೂಡ ಅವರ ಬೆಸ್ಟ್ ಫ್ರೆಂಡಿಗೆ ಅವರು ಹೇಳ್ತಾ ಇದ್ರು ಅವ್ರು ನಮ್ಮ ಫೇವ್ರೆಟ್ ಪರ್ಸನ್ ಅಂತ. ಸೊ ಎಷ್ಟು ಚಿಕ್ಕಂದಲ್ಲಿ ಒಂಥರ ಫ್ರೆಂಡ್ಸ್ಗಳೆಲ್ಲ ಹೊಸದಾಗಿ ಫ್ರೆಂಡ್ಸ್ ಆದಾಗ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಇವರೆಲ್ಲ ಒಂದು ಚೆನ್ನಾಗಿ ನೋಡ್ಕೋತಾರಲ್ಲ ಅಂತ ಒಂದು ಫೀಲ್ ಬರ್ತಾ ಇರುತ್ತೆ. ಸೊ ಅಂಥವ್ರು ನಮ್ಮ ಫೇವ್ರೆಟ್ ಪರ್ಸನ್ ಆಗಿರ್ತಾರೆ ಅವಾಗ ಅಂತ ಹೇಳ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಳಿ. ಈಗ ಟಾಪಿಕ್ ಏನು ಮೇಡಮ್ ಅರ್ಥ ಆಗ್ಲಿಲ್ಲ, ಅದಕ್ಕೆ ಮತ್ತೆ ಫೋನ್ ಮಾಡಿದೆ. ಫೇವ್ರೆಟ್ ಪರ್ಸನ್? ಫೇವ್ರೆಟ್ ಪರ್ಸನ್ ಹೌದು. ನಮ್ ತಾಯಿ ಮೇಡಮ್. ಹೌದಾ? ಓಕೆ. ತಾಯಿ ಮತ್ತೆ ಅಣ್ಣ, ಅತ್ತಿಗೆ, ಪಾಪು ಎಲ್ಲರೂ ಫೇವ್ರೆಟ್. ಓಕೆ. ಸೊ ನಿಮ್ಮ ಪಾಪು ಅಂತ ಹೇಳಿದ್ರಿ, ಪಾಪು ಹೆಸರು? ಸಿಸ್ಟರ್ಸ್ಗೆ, ಅಕ್ಕವ್ರಿಗೆ. ಓಕೆ. ಹಲೋ. ಅವ್ರಿಗೆಲ್ಲರಿಗೂ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಓಕೆನಾ? ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ಅವ್ರಿಗೆ ನಾವು ಮಾತಾಡ್ತಾ ಇರೋದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಹಾಗೆ ಅವ್ರು ಮಾತಾಡೋದು ನಮಗೆ ಕೇಳಿಸ್ತಾ ಇರಲಿಲ್ಲ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಇವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಹಾಗೆ TV ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಸೊ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ಆರಾಮಾಗಿ ಮಾತಾಡ್ತೀರಾ. ಜೊತೆಗೆ ಅಕಸ್ಮಾತ್ ಲೌಡ್ ಸ್ಪೀಕರ್ ಏನಾದ್ರು ಆನ್ ಆಗಿದೆ ಅಂದರೆ ಅದನ್ನ ಕೂಡ ಆಫ್ ಮಾಡಿ ಮಾತಾಡಿ. ಸೊ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ ಬಂದುಬಿಟ್ಟು ಫೇವ್ರೆಟ್ ಪರ್ಸನ್, ಅಂದರೆ ನಮ್ಮ ನೆಚ್ಚಿನ ವ್ಯಕ್ತಿ. ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಏನೋ ಒಂದು ಪ್ಲೇ ಮಾಡಿದಂಥ ಒಂದು ಸ್ಪೆಷಲ್ ರೋಲ್ ಪ್ಲೇ ಮಾಡಿದಂಥ ಅದರ ವ್ಯಕ್ತಿ ಆಗಿರ್ಬೋದು. ಸೊ ಅವರಿಗೆ ನಿಮ್ಮ ವಿಷಯನ ತಿಳಿಸ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ನಮಸ್ತೆ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚನ್ನಗಿರಿ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಹಲೋ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾವು ವಾಟರ್ ಮ್ಯಾನ್ ಮೇಡಮ್. ಓಕೆ. ಸೊ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಕುಮಾರ್ ಅವರೇ. ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು ಅನ್ನೋಂಥದ್ದು ಇವತ್ತಿನ ಪ್ರಶ್ನೆ. ನಮ್ಮ ನೆಚ್ಚಿನ ವ್ಯಕ್ತಿ ಅಂದ್ರೆ ನಮ್ಮ ವೈಫ್. ವೈಫ್? ಯಾಕೆ ನಿಮ್ಮ ವೈಫ್ ಅವರು? ಬಾಳಿನ ಸಂಗಾತಿ ಅಲ್ಲ, ಅದಕ್ಕೆ. ವಾಹ್, ಸೂಪರ್. ಸೊ ನಿಮ್ಮ ವೈಫ್ಗೆ ಕಾರ್ಯಕ್ರಮದ ಮುಖಾಂತರ ಏನಾದರೂ ಮೆಸೇಜ್ ತಿಳಿಸೋಕೆ ಇಷ್ಟಪಡ್ತೀರಾ? ಏನ್ ಮೇಡಮ್? ನಿಮ್ಮ ವೈಫ್ಗೆ ಕಾರ್ಯಕ್ರಮದ ಮುಖಾಂತರ ಏನಾದರೂ ಮೆಸೇಜ್ ತಿಳಿಸೋಕೆ ಇಷ್ಟಪಡ್ತೀರಾ? ಅವ್ರ ಜೀವನದಲ್ಲಿ ಒಳ್ಳೆ ಸುಖವಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ. ವಾವ್, ಸೋ ಸ್ವೀಟ್.
ಎಸ್, ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ. ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಓಕೆ ಮೇಡಮ್. ಕುಮಾರ್ ಅವರು ಅವರ ವೈಫ್ ಅಂದರೆ ನನ್ನ ಫೇವ್ರೆಟ್ ಪರ್ಸನ್ ಅಂತ ಹೇಳಿದರು. ಸೊ ತುಂಬಾ ಕ್ಯೂಟಾಗಿ ಅವರಿಗೆ ವಿಷಯನ ಕೂಡ ತಿಳಿಸಿದ್ರು. ಸೊ ನೀವು ಕೂಡ ನಿಮ್ಮ ಒಂದು ಫೇವ್ರೆಟ್ ಪರ್ಸನ್ ಯಾರು, ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು ನಿಮ್ಮ ಜೀವನದಲ್ಲಿ, ಹಾಗೆ ಎಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ಲೇ ಮಾಡಿದ್ದಾರೆ ರೋಲ್ನ, ಅಂದರೆ ಏನಾದ್ರು ಹೇಳ್ಕೊಟ್ಟಿರೋದಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಏನೋ ಮಾರ್ಗದರ್ಶನ ನೀಡಿರುವಂಥದ್ದು ಆಗಿರ್ಬೋದು, ಆ ರೀತಿ ಸಂದರ್ಭಗಳನ್ನು ಖಂಡಿತವಾಗ್ಲೂ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಅದರ ಜೊತೆಗೆ ಸೊ ಏನೆಲ್ಲ ಖುಷಿ ಕ್ಷಣಗಳನ್ನು ನೀವು ಕಳೆದಿರಾ ನಿಮ್ಮ ಫೇವ್ರೆಟ್ ಪರ್ಸನ್ ಜೊತೆಗೆ. ಸೊ ಇದೆಲ್ಲದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಹಾಗೆ ಫೇವ್ರೆಟ್ ಪರ್ಸನ್ ಜೊತೆಗೆ ಮಾತಾಡ್ತಾ ಸೊ 29th ಇವತ್ತು ಬಂದ್ಬಿಟ್ಟು 4 ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ, ಸೊ ಖಂಡಿತವಾಗ್ಲೂ ಅವರಿಗೆಲ್ಲ ನೀವು ವಿಷಯನ ತಿಳಿಸ್ಬೋದು. ಸೊ 4 ವರ್ಷಕ್ಕೆ ಒಂದ್ಸಲ ಬರ್ತಾರೋದ್ರಿಂದ ಅವರ ಸ್ಪೆಷಲ್ ಬರ್ಡೇನ ನೀವು ಕೂಡ ಸ್ಪೆಷಲ್ ಆಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅವ್ರಿಗೆ ವಿಷಯನ ತಿಳಿಸ್ಬಹುದು. ಸೊ ಹಾಗೇನು ಸಾಕಷ್ಟು ಮಾತಾಡೋಣ 29th ಬಗ್ಗೆ ಹಾಗೂ ಫೇವ್ರೆಟ್ ಪರ್ಸನ್ ಬಗ್ಗೆ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಏನೊಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ನಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು ಅಂತ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮ್ಯಾಮ್, ನನ್ನ ಹೆಸರು ಶ್ರುತಿ ಅಂತ. ನಮಸ್ತೆ ಶ್ರುತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಸ್ಟಾಫ್ ನರ್ಸ್ ವರ್ಕ್ ಮಾಡ್ತೀವಿ. ಮೊನ್ನೆ ಮಾಡಿದ್ನಲ್ಲ ರೀಸೆಂಟ್ ಆಗಿ, 2 days ಬ್ಯಾಕ್. ಹೌದು, ಕರೆ ಮಾಡಿದ್ರಿ. ಎಸ್ ಮ್ಯಾಮ್, ಮಾಡಿದ್ದೆ. ಓಕೆ, ಸೊ ಇವತ್ತು 29th ಫೆಬ್ರವರಿ. ಸೊ ತುಂಬಾ ಸ್ಪೆಷಲ್ ಡೇ, 4 ವರ್ಷಕ್ಕೆ ಒಂದ್ಸಲ ಬರುತ್ತೆ. ಸೊ ಈ ದಿನದ ನಿಮ್ ಕಡೆ ಏನಾದ್ರು ಮೆಮರೀಸ್ ಏನಾದ್ರು ಇದೆಯಾ ನೆನ್ಪಿಟ್ಕೊಳ್ಳುವಂಥದ್ದು? ಅಂತದೇನಿಲ್ಲ ಮ್ಯಾಮ್, ಬಟ್ ಅದೇ ಎಲ್ಲ ಬರ್ಡೇ ಬರೋದು ರೇರ್ ಅಲ್ಲ ಮ್ಯಾಮ್. ಹೌದು. ಅದಕ್ಕೆ ಬರ್ತಡೇ ಗ್ರಾಂಡ್ ಮಾಡ್ಬೇಕಂತ ನನ್ನ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಸೊ ಸ್ವೀಟ್. ಸೊ ಇವತ್ತು ನಾವು ನಮ್ಮ ನೆಚ್ಚಿನ ವ್ಯಕ್ತಿ ಅಂದ್ರೆ ಫೇವ್ರೆಟ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು? ನನ್ನ ವ್ಯಕ್ತಿ ಅಂದ್ರೆ ನಮ್ಮ ಮಮ್ಮಿ. ನನ್ ಫೇವ್ರೆಟ್. ಫಸ್ಟ್ ಸೈಟ್ ಫ್ರೆಂಡ್ ಆಗ್ಲಿ, ಅಮ್ಮ ಆಗ್ಲಿ, ನಮ್ಮ ಮಮ್ಮಿನ. ಎಲ್ಲಾ ಕಡೆಯಿಂದ ನಮ್ಮ ಮಮ್ಮಿ ನನಗಿಷ್ಟ. ಸೊ ಸ್ವೀಟ್. ಅಂದ್ರೆ ಎಲ್ಲರಿಗೂ ಅವ್ರ ಅಮ್ಮ, ಎಲ್ಲರ ತಾಯಂದ್ರಿಗೂ ಅವ್ರ ಅಮ್ಮ ಇಷ್ಟನೇ, ಬಟ್ ನಮ್ಮ ಮಮ್ಮಿಗೆ ಎಲ್ಲರಿಗಿಂತ ಸ್ಪೆಷಲ್ ಆಗಿ ನಮ್ಮ ಮಮ್ಮಿ ನನಗಿಷ್ಟ. ಓಕೆ, ಸೊ ನಿಮ್ಮ ತಾಯಿ ಜೊತೆ ಕಳೆದಿರುವಂತ ಕ್ಷಣಗಳಾಗಿರ್ಬೋದು, ಯಾವ್ಯಾವ ರೀತಿ ನೀವ್ ಇರ್ತಾ ಇದ್ರಿ, ನಿಮ್ಮ ಬಾಂಡ್ ಹೇಗಿತ್ತು ಅಂತ ಸ್ವಲ್ಪ ಹೇಳ್ಬೋದಾ? ಇಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಬಟ್ ನಾವೇ ನಮ್ಮ ಅಮ್ಮನ ಒಂದೊಂದ್ಸರಿ ಇವಾಗ ಅನ್ಕೊಂತೀವಿ ಅರ್ಥ ಮಾಡ್ಕೊಂಡಿಲ್ಲ ಅಂತ, ಬಟ್ ನಮ್ಮಮ್ಮ ನಮ್ಗೂ ತುಂಬಾ ಅರ್ಥ ಮಾಡ್ಕೊಂಡಂತ ನನಗ್ ಅನ್ಸುತ್ತೆ ಇವಾಗ. ಈಗ ಯಾವ್ದೇ ಕಾರಣಕ್ಕೂ ಜಗಳ ಆಡ್ತಿರ್ತೀವಿ ಹಂಗೆ ಹಿಂಗೆ ಅಂತ, ನಮ್ಮ ಮಮ್ಮಿನಷ್ಟು ಅರ್ಥ ಮಾಡ್ಕೊಳಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಅಷ್ಟು ನಮ್ಮನ್ನ ಅರ್ಥ ಮಾಡ್ಕೊಂತಾರೆ. ಇನ್ಕ್ಲೂಡ್ ನಮ್ನ ಫಸ್ಟ್ನೇದು ನಂದು ಡೆಲಿವರಿ ಆಯ್ತು ಮ್ಯಾಮ್. ಬಟ್ ಆ ಟೈಮಲ್ಲಿ ನನ್ಗೆ ನೈಟ್ ಟೈಮ್ ಪೇನ್ ಬಂದಿತ್ತು, ಡೆಲಿವರಿ ಪೇನು. ನಾನು ಹೇಳ್ಬಾರ್ದಿತ್ತು, ಬಟ್ ನಾವು ತಡ್ಕೊಳಕ್ಕಾಗಿಲ್ಲ. ಮತ್ ನಾನು 9 month ತನಕ ನನ್ ಗಂಡನ ಮನೆಗೆ ಇದ್ದೆ, ನಾನು ತವ್ರ ಮನೆಗೆ ಹೋಗಿಲ್ಲ. ಡೆಲಿವರಿ ಆದ್ಮೇಲೆ ಹೋಗ್ಬೇಕಂತ ನಮ್ದು ರೂಲ್ಸ್ ಇದೆ, ಯಾಕಂದ್ರೆ ಲೀವ್ ಕೊಡಲ್ಲ ಅವಾಗ ಬೇಗ ನಮ್ಗೆ. ಈಗ ಡೆಲಿವರಿ ಆದ್ಮೇಲೆ 6 months ನಮ್ಗೆ ಸ್ಯಾಂಕ್ಷನ್ ಆಗುತ್ತೆ. ಅಲ್ಲಿ ತನಕ ನಾವು ಮತ್ತೆ ಡ್ಯೂಟಿ ಮಾಡ್ಲೇಬೇಕು, ಡ್ಯೂಟಿ ಬರ್ಲೇಬೇಕು, ನಾವು ಇದೇ ಮಾಡ್ಲೇಬೇಕಲ್ವಾ. ಅದಕ್ಕೆ ನಾನು ಹೋಗಿರ್ಲಿಲ್ಲ. ನೈಟ್ ಪೇನ್ ಬಂದಿತ್ತು, ಅದ್ ನಾನು ತಗೊಳಕ್ ಆಗದೆ ನಮ್ಮ ಮಮ್ಮಿಗೆ ಹೇಳ್ಬಿಟ್ಟೆ ನಾನು, ಹಿಂಗೆ ಪೇನ್ ಬರ್ತಿದೆ ಮಮ್ಮಿ ಅಂತ. ಆಯ್ತು ಎದ್ರು ಬಿಡ, ನಾನ್ ಬರ್ತೀನಿ, ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ 6 ಗಂಟೆಗೆ ಊರ್ ಬಿಟ್ರು ಅವ್ರು. ಮಾರ್ನಿಂಗ್ 6 o'clock ಊರ್ ಬಿಟ್ರು. ನಮ್ ಊರಿಗೂ ದಾವಣಗೆರೆಗೂ 1.5 hour ಜರ್ನಿ. ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಮ್ಯಾಮ್. ಆಕ್ಸಿಡೆಂಟ್ ಆಗಿದೆ. ನಮ್ಮ ಮಮ್ಮಿನೇ ಎಲ್ಲೋ, ನಮ್ ತಮ್ಮನೇ ಎಲ್ಲೋ, ಬಟ್ ಇನ್ನೊಂದ್ ತಾಯಿಲಿ ಹೊಟ್ಟೆಯಿಂದ ಹುಟ್ಟಿ ಬಂದಿರ್ಬೇಕ ಆ ದಿನ. ಅವ್ರು ಉಳಿದಿರೋದ್ ಗ್ರೇಟ್. ಅಷ್ಟು ಪೇನ್ ಬಿಟ್ಕೊಂಡು ಬಂದು ನಂಗೆ ನನ್ ಮುಖ ತೋರಿಸ್ತಾ ಇದಾರೆ. ತುಂಬಾ ಬ್ಲಡ್ ಅಂದ್ರೆ ಬ್ಲಡ್. ನನ್ ನೋವುಕ್ಕಿಂತ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ನನ್ ತಮ್ಮನ ನೋವಿ ನಂಗೆ ಜಾಸ್ತಿ ಆಯ್ತು ಅವತ್ತು. ಅದ್ರೂ ಧೈರ್ಯ ಕೊಟ್ರು ನಮ್ಮಮ್ಮ. ಒಂದು ಮಗು ಇದೆ ನಿನ್ಗೆ, ಒಂದ್ ಜೀವ ಇದೆ, ನೀನ್ ಏನು ಟೆನ್ಷನ್ ತಗೋಬೇಡ, ನಾವ್ ಚೆನ್ನಾಗಾಗ್ತೀವಿ, ಏನು ಹೋಗಲ್ಲ ನಿನ್ಗೆ, ನೀನ್ ಚೆನ್ನಾಗಾಗ್ತೀಯಾ, ಡೆಲಿವರಿ ಆಗುತ್ತೆ, ನೋವು ತಿನ್ನು ನೀನು, ಆಮೇಲೆ ಡೆಲಿವರಿ ಆಗುತ್ತೆ ಅಂತೇಳಿ ನನ್ ಜೊತೆ ನಮ್ಮ ಅಮ್ಮನೇ ಇದ್ದಿತ್ತು ಅವತ್ತು. ತಾಯಂದಿರಾಗಿ ಅಲ್ವಾ, ಅವ್ರು ಎಷ್ಟೇ ನೋವಲ್ಲಿದ್ರು ಕೂಡ ಮಕ್ಕಳ ಸಂತೋಷವನ್ನ. ಒಂದ್ ಕಡೆ ನಂಗ್ ನೋವು, ಬಟ್ ಇನ್ನೊಂದ್ ಕಡೆ ನಮ್ಮ ಅಮ್ಮಗೆ ಏನಾಗುತ್ತೆ ಏನೋ, ಈಗ ಆಪರೇಷನ್ ಏನಾದ್ರು ಆಗ್ಬಿಟ್ರೆ ಮಮ್ಮನ ಜೊತೆ ಯಾರು ಇರಲ್ಲ ಅಂತ ನನಗೆ ಇನ್ನೊಂದ್ ತರ ಚಿಂತೆ. ಬಟ್ ಆ ನೋವು ನಮ್ಮಮ್ಮ ನನ್ಗೆ ಇವಾಗ್ಲೂ ಅನುಭವಿಸುತ್ತೆ. ಇದೆ ಆ ನೋವು ಇನ್ನ ಇದೆ ನಮ್ಮಮ್ಮಗೆ, ನಮ್ಮಮ್ಮ ಹೇಳ್ಕೊಳಲ್ಲ ಅಷ್ಟೇ. ಅದಕ್ಕಾಗಿ ನಮ್ಮಮ್ಮ ನನಗೆ ಇಷ್ಟ. ಅಂತದ್ರೂ ನಾನು ಫುಲ್ ನನ್ ಡೆಲಿವರಿ ಆದ್ಮೇಲೆ ನನ್ನ ಮನೆಗೂ 6 months ನೋಡ್ಕೊಂಡಿದ್ದೆ ಮ್ಯಾಮ್. ಯಾರಿಗೂ ಹಚ್ಚಿಲ್ಲ, ನಮ್ಮಮ್ಮನೇ ನೋಡ್ಕೊಂಡಿದ್ದೆ ಎಲ್ಲ.
ಅದಕ್ಕೆ ನಮ್ಮ ಅಮ್ಮ ನಂಗೆ ಇಷ್ಟ. ನಿಮ್ಮ ತಾಯಿ ಜೊತೆಗೆ ಕಳೆದಿರೋಂಥ ಏನಾದ್ರು ಖುಷಿ ಕ್ಷಣಗಳು ನಿಮ್ಗೆ ನೆನಪಿದ್ಯಾ? ಮೇಡಮ್ ಬಟ್ ನಾನು ಹೆಚ್ಚಿಗೆ ಹಾಸ್ಟೆಲ್ ಇದ್ದಿದ್ದು. ಓಕೆ. ಸಂತೆಗೆ ಹೋಗ್ತಿದ್ದೆ, ಸಂತೆ ಮಾಡ್ಕೊಂಡ್ ಬರ್ತಿದ್ದೆ. ಹಾಂ. ಆಮೇಲೆ ಹಬ್ಬಲ್ಲಿ ಊರಲ್ಲಿ ಬೇರೆಯವ್ರಿಗೆ ಹೋಗ್ತಿದ್ದೆ, ಊರಲ್ಲಿಗೆಲ್ಲ ಹೋಗ್ತಿದ್ವಿ ಅಮ್ಮನ ಜೊತೆ. ತುಂಬಾ ಚೆನ್ನಾಗಿದೆ ಮ್ಯಾಮ್, ನೈಸ್, ಮರೆಯಕ್ಕಾಗಲ್ಲ. ಸೊ ಸ್ವೀಟ್. ಸೊ ನಿಮ್ಮ ಬಾಂಡಿಂಗ್ ನಿಮ್ಮ ತಾಯಿ ಜೊತೆ ಇರೋದ್ರಿಂದ ಕೇಳಿ ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು. ಮ್ಯಾಮ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ನನ್ ಕಡೆಯಿಂದ ಯಾರು ಬರ್ಡೇ ಆಚರಿಸ್ಕೊಂತಿದ್ರು ಅವ್ರಿಗೆಲ್ಲ ಸ್ಪೆಷಲ್ ಹ್ಯಾಪಿ ಬರ್ಡೇ ಟು ಯು. ಬಟ್ ಅವ್ರು ಗ್ರ್ಯಾಂಡ್ ಮಾಡ್ಕೊಳ್ಳಿ ಅಂತ ನನ್ ಕಡೆಯಿಂದ ಹೇಳ್ತೀನಿ. ಓಕೆ. ನಿಮ್ಗೂ ಗುಡ್ ಈವ್ನಿಂಗ್, ನಿಮ್ ಟೆಕ್ನಿಷಿಯನ್ ಗುಡ್ ಈವ್ನಿಂಗ್ ನನ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಶುಭ ಸಂಜೆ. ಹಾಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊತಿದಾರೋ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹೋಗಿನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಮ್ಯಾಮ್, ಬಾಯ್. ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ತಾಯಿ ಬಗ್ಗೆ ಒಂದು ಒಳ್ಳೆ ಎಕ್ಸಾಂಪಲಲ್ಲಿ ಹೇಳಿದ್ರು ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ತಾಯಿ ಅಂದರು, ಸೊ ಅವ್ರಿಗೆ ಎಷ್ಟೇ ನೋವು ಇರ್ಬೋದು, ಅವರೇ ಒಂದು ಸಂಕಷ್ಟದಲ್ಲಿ ಇರ್ಬೋದು, ಆದರೂ ಕೂಡ ಸೊ ಮಕ್ಕಳು ಖುಷಿಯನ್ನು ಬಯಸ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಜೀವನ ಚೆನ್ನಾಗಿರಲಿ, ಸೊ ಅವ್ರ ಜೀವನದಲ್ಲಿ ಖುಷಿಯಾಗಿರೋದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂಥ ತ್ಯಾಗಮಯಿ ತಾಯಿನ ಕೇಳಿದಾಗ ತುಂಬಾ ಒಂದು ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ನಿಮ್ಮ ತಾಯಂದ್ರ ಬಗ್ಗೆ ಆಗಿರ್ಬೋದು ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನಿಮ್ಮ ತಾಯಿ ನಿಮ್ಮ ಜೀವನದಲ್ಲಿ ಸೊ ಎಷ್ಟು ಸ್ಪೆಷಲ್ ಆಗಿದ್ದಾರೆ, ಹಾಗೆ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು, ಇದ್ರ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಹಾಗೆ ನಿಮ್ಮ ನೆಚ್ಚಿನ ವ್ಯಕ್ತಿಗೆ ನೀವೇನಾದ್ರು ಸಂದೇಶವನ್ನು ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ, ಅಥವಾ ಅವರಿಗೆ ನಿಮ್ಮ ಕಡೆ ಏನಾದ್ರು ಪ್ರೀತಿಯಿಂದ ವಿಶೇಷತೆಯನ್ನು ತಿಳಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಾನು ಕೂಡ ಇವತ್ತು ಒಬ್ಬ ವ್ಯಕ್ತಿಗೆ ವಿಶೇಷನ ತಿಳಿಸ್ಬೇಕು. ಸೊ ನಮ್ಮ ಅಣ್ಣಂದು ಕೂಡ 29th ಫೆಬ್ರವರಿ ಹುಟ್ಟುಹಬ್ಬ ಇದೆ. ಸೊ 4 ವರ್ಷಕ್ಕೆ ಒಂದ್ಸಲ ಬರುತ್ತೆ ಅಣ್ಣಂದು ಹುಟ್ಟುಹಬ್ಬ. ಸೊ ಸ್ವರೂಪ್ ಅಂತ. ಸೊ ಸ್ವರೂಪ್ ಅಣ್ಣಂಗೆ ನನ್ನ ಕಡೆಯಿಂದ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವು ಕೂಡ ಯಾರಿಗಾದ್ರೂ ಶುಭಾಶಯನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ವಿಶೇಷನ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸ್ಬೋದು. ಸೊ ಇವತ್ತು ಮಾತಾಡ್ತಿರುವಂಥ ಫೇವ್ರೆಟ್ ಪರ್ಸನ್ ಅನ್ನುವಂಥ ವಿಷಯದಲ್ಲಿ ನಿಮ್ಮ ಫಸ್ಟ್ ಫೇವ್ರೆಟ್ ಪರ್ಸನ್ ಅಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ, ಸೊ ಹಾಗೆ ಯಾಕೆ ನೆನಪಾಗ್ತಾರೆ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಪಾತ್ರ ಏನಿದೆ, ಇದೆಲ್ಲದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಕೇವಲ ಫ್ರೆಂಡ್ಸ್ ಅಲ್ಲ, ಕೇವಲ ಫ್ಯಾಮಿಲಿ ಅಲ್ಲ, ಕೆಲವೊಂದು ಬಾರಿ ನಮ್ಮ ಟೀಚರ್ಸು ಸಾಕಷ್ಟು ನಮ್ಮ ಫೇವ್ರೆಟ್ ಪರ್ಸನ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಷ್ಟೊಂದು ಸಲ ನಾವು ಚಿಕ್ಕಂದಿನಲ್ಲಿ ಎಷ್ಟೆಲ್ಲ ತಪ್ಪು ಮಾಡ್ತಾ ಇರ್ತೀವಿ, ಅಥವಾ ಬೇರೆ ದಾರಿಯಲ್ಲಿರ್ತೀವಿ, ಏನೋ ಕಾಪಿ ಮಾಡೋದಾಗಿರ್ಬೋದು, ಸೊ ಬೇರೆ ಬೇರೆ ಥರ ಏನೋ ಒಂದು ಕೆಟ್ಟ ಚುಟ್ಟೆಗಳಾಗಿರ್ಬೋದು, ಸೊ ಇವ್ರು ಕೆಟ್ಟ ಒಂದು ಸಹವಾಸ ಮಾಡುವಂಥದ್ದಾಗಿರ್ಬೋದು. ಸೊ ಇದೆಲ್ಲವನ್ನು ಮಾಡ್ತಿರೋಂಥ ಟೈಮಲ್ಲಿ ಒಬ್ಬ ಒಳ್ಳೆ ಟೀಚರು ನಮ್ಮನ್ನ ತಿದ್ದಿ ಬುದ್ಧಿ ಹೇಳ್ತಾರೆ, ಒಳ್ಳೆ ಸನ್ಮಾರ್ಗಕ್ಕೆ ನಡೆಸ್ತಾರೆ. ಸೊ ಅಂಥ ಟೀಚರ್ ಕೂಡ ನಮ್ಮ ಫೇವ್ರೆಟ್ ಪರ್ಸನ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರಾದರೂ ಇದ್ದು ಸೊ ಅವರು ನಿಮ್ಮ ಫೇವ್ರೆಟ್ ಪರ್ಸನ್ ಆಗಿದ್ರು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ನೀವು ಮಾತಾಡ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಅವರ ಏನು ಪಾತ್ರ ಇದೆ, ಏನೆಲ್ಲ ಅವ್ರ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ತಂದಿದ್ದಾರೆ, ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಕೇವಲ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ಯಾರೋ ಸ್ಟ್ರೇಂಜರು ಅಥವಾ ಯಾರೋ ಒಬ್ರು ಗುರುಗಳಾಗಿರ್ಬೋದು, ಸೊ ಎಲ್ಲೋ ಒಂದು ಕಣ್ಣಂಥ ವ್ಯಕ್ತಿ ಆಗಿರ್ಬೋದು, ಅವ್ರು ನಮಗೇನೋ ಸಂಬಂಧನೇ ಇರೋದಿಲ್ಲ. ಸೊ ಅಂಥ ವ್ಯಕ್ತಿಗಳು ಕೂಡ ನಮ್ಮ ಜೀವನದಲ್ಲಿ ಎಷ್ಟೊಂದು ಒಳ್ಳೆ ಒಳ್ಳೆ ಪಾಯಿಂಟ್ಸ್ಗಳನ್ನ ನಮ್ಮ ಜೀವನಕ್ಕೆ ತರ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದು ನಿಮ್ಮ ಜೀವನದಲ್ಲಿ ಏನೊಂದು ಹೊಸ ಸ್ಪೆಷಲ್ ಚೇಂಜಸನ್ನು ತಂದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅಂಥ ವ್ಯಕ್ತಿಗಳಿಗೆ ಇವತ್ತು ಒಂದು ಥ್ಯಾಂಕ್ಸ್ ಹೇಳುವಂಥದ್ದಾಗಿರ್ಬೋದು, ಅವ್ರ ಬಗ್ಗೆ ಒಂದೆರಡು ಮಾತಾಡುವಂಥದ್ದಾಗಿರ್ಬೋದು ಅವಕಾಶ ಇದೆ. ಈ ರೀತಿ ಅವಕಾಶ ದಿನ ಬರೋದಿಲ್ಲ. ಸೊ 29th ಫೆಬ್ರವರಿ ಸ್ಪೆಷಲ್ ಆಗಿರೋದ್ರಿಂದ ಇವತ್ತು ಒಂದು ಸ್ಪೆಷಲ್ ಟಾಪಿಕನ್ನು ಚೂಸ್ ಮಾಡಿದ್ದೀವಿ. ಸೊ ನೀವು ಕೂಡ ನಿಮ್ಮ ಒಂದು ಸ್ಪೆಷಲ್ ಪರ್ಸನ್ಗೆ, ನಿಮ್ಮೊಂದು ಫೇವ್ರೆಟ್ ಪರ್ಸನ್ಗೆ ಏನಾದರೂ ವಿಷಯನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ, ಅವ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಸೊ ಅವ್ರ ಬಗ್ಗೆ ಮಾತಾಡ್ಬೋದು. ಜೊತೆಗೆ ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು, ಏನಾದರೂ ಶುಭ ಸಂದೇಶವನ್ನು ನೀವು ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ನೋಡೋಣ ಇವತ್ತು ಯಾರೆಲ್ಲ ಅವರ ಫೇವ್ರೆಟ್ ಪರ್ಸನ್ ಬಗ್ಗೆ ಮಾತಾಡ್ತಾರೆ, ಹಾಗೆ ಏನೆಲ್ಲ ಹೇಳ್ತಾರೆ 29th ಫೆಬ್ರವರಿ ಬಗ್ಗೆ ಅಂತ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ನೆಚ್ಚಿನ ವ್ಯಕ್ತಿಯ ಬಗ್ಗೆ. 29 ತಾರೀಕು ಆಗಿರೋದ್ರಿಂದ ಫೆಬ್ರವರಿ 29 4 ವರ್ಷಕ್ಕೊಂದ್ಸಲ ಬರುತ್ತೆ. ನೀವು ಕೂಡ ಯಾರಿಗಾದ್ರೂ ಈ ಸ್ಪೆಷಲ್ ಡೇಯಲ್ಲಿ ಏನಾದರೂ ಸ್ಪೆಷಲ್ ವಿಷಯನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತು ಮಾತಾಡ್ತಿರೋಂಥ ವಿಷಯ ನಮ್ಮ ನೆಚ್ಚಿನ ವ್ಯಕ್ತಿ. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು, ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ವ್ಯಕ್ತಿ ಅಂದ ತಕ್ಷಣ ನಿಮಗೆ ಕಣ್ಮುಂದೆ ಯಾರು ಬರ್ತಾರೆ, ಖಂಡಿತವಾಗ್ಲೂ ಅವ್ರ ಬಗ್ಗೆ ಮಾತಾಡ್ಬೋದು. ಹಾಗೆ ಕೇವಲ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಅಷ್ಟೇ ಅಲ್ಲ, ಸೊ ಯಾರು ಸ್ಪೆಷಲ್ ಪರ್ಸನ್ ಸೆಲೆಬ್ರಿಟಿ ಆಗಿದ್ರು ಕೂಡ ಅವ್ರ ಬಗ್ಗೆ ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು?
ಮ್ಯಾಮ್ ನಮ್ಮ ಹೆಸರು ಕೀರ್ತನ. ನಮಸ್ತೆ ಕೀರ್ತನ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮ್ಯಾಮ್ ಅನ್ಬೇರಿಂದ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಮ್ಯಾಮ್ 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಹಾಂ ಮ್ಯಾಮ್. ಓಕೆ, ಸೂಪರ್. ಸೊ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ಮ್ಯಾಮ್ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ಗೌರ್ಮೆಂಟ್ ಸ್ಕೂಲ್ ಮ್ಯಾಮ್. ಓಕೆ, ನಿಮ್ಮ ನೆಚ್ಚಿನ ಟೀಚರ್ ಯಾರು ನಿಮ್ಮ ಸ್ಕೂಲಲ್ಲಿ? ಏನ್ ಮ್ಯಾಮ್ ಇನ್ನೊಂದ್ಸತಿ? ನಿಮ್ಮ ಫೇವ್ರೆಟ್ ಮ್ಯಾಮ್ ಯಾರು ಅಥವಾ ಟೀಚರ್ ಯಾರು ನಿಮ್ಮ ಸ್ಕೂಲಲ್ಲಿ? ಅನಿತಾ ಮ್ಯಾಮ್. ಏನು ಹೇಳ್ಕೊಡ್ತಾರೆ? ಯಾವ ಸಬ್ಜೆಕ್ಟ್ ತಗೋತಾರೆ ಅವರು? ಗಣಿತ ಮತ್ತೆ ಸೈನ್ಸು. ಓಕೆ, ಸೂಪರ್. ಸೊ ಇವತ್ತು ನಾವು ನಮ್ಮ ನೆಚ್ಚಿನ ವ್ಯಕ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ಮ್ಯಾಮ್ ಇನ್ನೊಂದ್ಸತಿ ಅದು ಮ್ಯಾಮ್ ಅರ್ಥ ಆಗಿಲ್ಲ. ಕೀರ್ತನ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿಲ್ಲ, ಕರೆ ಕಟ್ ಆಗುತ್ತೆ. ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಹಾಂ ಮ್ಯಾಮ್ ಬಂದೆ. ಹೇಳಿ ಮ್ಯಾಮ್. ಹೇಳಿ, ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು ನಿಮ್ಮ ಲೈಫಲ್ಲಿ? ತಂದೆ ತಾಯಿ. ಇಬ್ರು? ಹಾಂ ಮ್ಯಾಮ್. ಸೊ ಯಾರು ಒಬ್ರು ಅಂತ ಇಲ್ವಾ? ಇಲ್ಲ ಮ್ಯಾಮ್. ಓಕೆ, ಸೊ ಇಬ್ರು ನಿಮ್ಮ ಫೇವ್ರೆಟ್ ಪರ್ಸನ್ ಯಾಕೆ? ಮ್ಯಾಮ್ ಎಲ್ಲ ಕಲ್ಸೋದವ್ರೆ. ಎಲ್ಲ ಕಲ್ಸೋದವ್ರೆ. ಸೊ ಅವ್ರ ಜೊತೆ ಏನಾದ್ರು ಸ್ಪೆಂಡ್ ಮಾಡಿರೋಂಥ ಸ್ವೀಟ್ ಮೆಮೊರೀಸ್ ಆಗಿರ್ಬೋದು. ಸೊ ಎಷ್ಟು ಚೆನ್ನಾಗಿ ನೀವೆಲ್ಲ ಅವ್ರ ಜೊತೆ ಖುಷಿಯಾಗಿರ್ತೀವಿ, ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದಾ? ಹಾಂ ಮ್ಯಾಮ್. ಎಲ್ಲೆಲ್ಲಿ ಹೋಗ್ತೀರಾ? ಏನೇನು ಮಾಡ್ತೀರಾ? ಏನೇನು ಹೇಳ್ಕೊಡ್ತಾರೆ ನಿಮ್ಮ ತಂದೆ ತಾಯಿ? ವಿದ್ಯಾ ಬುದ್ಧಿ ಎಲ್ಲ ಹೇಳ್ಕೊಡ್ತಾರೆ. ಓಕೆ, ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಯಾರಿಗೂ ಇಲ್ಲ ಮ್ಯಾಮ್. ಥ್ಯಾಂಕ್ ಯು. ಹೇಗೆ ಕರೆ ಮಾಡ್ತೀರಿ ಕೀರ್ತನ ಅವರೇ? ಬಾಯ್. ಕ್ವಶನ್ ಕೇಳ್ತೀನಿ ಮ್ಯಾಮ್. ಒಂದು ಕ್ವಶನ್ ಕೇಳಿ. ಟೈಮಲ್ಲಿ ಕೇಳಿ. ಹಲೋ, ಬೇಕಾ ಮಾತಾಡಿ ಕೀರ್ತನ ಅವರೇ? ಎಲ್ಲೋಗ್ಬಿಟ್ರಿ? ಹಾಂ. ನೋಡಿರು ಬಾಗ್ಲಿ ಇಲ್ಲ. ಕೊಬ್ಬರಿ ಅಲ್ಲ. ಮೊಟ್ಟೆನಾ? ಮ್ಯಾಮ್. ಓಕೆ, ಸೊ ಎಲ್ಲಿಂದ ಕಲ್ತ್ರಿ ಇದನ್ನ, ಈ ಪ್ರಶ್ನೆನ? ಮ್ಯಾಮ್ ನಮ್ ಸ್ಕೂಲಲ್ಲಿ ಒಗಟ್ಟು ಹೇಳ್ತೀವ ಮ್ಯಾಮ್. ಸೊ ಒಗ್ಗಟ್ಟಲ್ಲಿ ತಗೊಂಡ್ರಿ? ಹಾಂ ಮ್ಯಾಮ್. ಮ್ಯಾಮ್ ಇನ್ನೊಂದು ಕೇಳ್ತೀನಿ. ಹಾಂ. ಹಲೋ. ಹಾಂ, ಹೇಳಿ ಹೇಳಿ. ಅಡಿಕೆ ಆರ್ಸಕ್ಕಾಗಲ್ಲ, ಚಾಪೆ ಸುತ್ತೋಕಾಗಲ್ಲ. ಆಕಾಶ, ನಕ್ಷತ್ರ. ಹಾಂ ಮ್ಯಾಮ್, ಸರಿಯಾದ ಉತ್ತರ. ಚೆನ್ನಾಗಿ ಕೇಳಿದ್ರಿ ಪ್ರಶ್ನೆಗಳನ್ನ. ನಿಮ್ಮ ಒಂದು ಫೇವ್ರೆಟ್ ಹೀರೋ ಯಾರು? ದರ್ಶನ್ ಸರ್. ಸೊ ದರ್ಶನ್ ಸರ್ ಯಾವ್ದಾರ ಒಂದು ಸಾಂಗ್ ಹಾಡಿರ್ತೀರಾ ಇವತ್ತು? ಇಲ್ಲ ಮ್ಯಾಮ್. ಅವ್ರ ಸಾಂಗ್ ಕೇಳಿ, ಒಂದು 2 ಲೈನು. ಇನ್ನೊಂದ್ಸತಿ ಮಾಡ್ದಾಗ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಕೀರ್ತನ ಅವರಿಗೆ. ಕರೆ ಮಾಡ್ತೀರಿ. ಬಾಯ್. ಹಾಂ ಮ್ಯಾಮ್, ಬಾಯ್. ಸೊ ಇವಾಗಲೂ ಚಿಕ್ಕಂದಿನಲ್ಲಿ ಕೇಳ್ತಿರ್ತಕ್ಕಂಥ ಕಾಮನ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಅಪ್ಪನ ಒಂದು ದುಡ್ಡು ಎಣ್ಸೋಕ್ಕಾಗಲ್ಲ, ಅಮ್ಮನ ಸೀರೆ ಮಾಡ್ಸೋಕ್ಕಾಗಲ್ಲ ಅಂದ ತಕ್ಷಣ ಆಕಾಶ, ನಕ್ಷತ್ರ ಎಲ್ಲ ನೆನಪಾಗ್ತಾ ಇತ್ತು. ಸೊ ಅದೆಲ್ಲ ಒಂದು ಒಗಟುಗಳು ನಮ್ಮ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಚಿಕ್ಕಂದಿನಲ್ಲಿ ಕೇಳ್ತಾ ಇರುವಂಥದ್ದು. ಸೊ ಅವಾಗೆಲ್ಲ ನಮಗೆ ಚಂದಮಾಮ ತೋರಿಸ್ಬಿಟ್ಟು ನಮ್ಮ ತಾಯಿ ನಮಗೆ ಒಂದು ಊಟ ಮಾಡಿಸೋವಂಥ ಟೈಮಲ್ಲಿ ಕೂಡ ಆಕಾಶ ನೋಡಿಕೊಂಡು ಊಟ ಮಾಡ್ತಾ ಇದ್ವಿ, ನಕ್ಷತ್ರಗಳನ್ನು ನೋಡ್ಕೊಂಡು ಊಟ ಮಾಡ್ತಾ ಇದ್ವಿ, ಬೆಳದಿಂಗಳಲ್ಲಿ ಊಟ ಮಾಡ್ತಾ ಇದ್ವಿ. ಇವಾಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಕೇವಲ ಮೊಬೈಲ್ ನೋಡ್ಕೊಂಡೇ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ದಯವಿಟ್ಟು ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಪದೇ ಪದೇ ಹೇಳ್ತಾ ಇರ್ತೀನಿ, ಆದರೂ ಕೂಡ ಕಾಲ್ ಮಾಡೋಂಥ ಟೈಮಲ್ಲಿ ಮೇ ಬಿ ಒಂದು ಗಡಿಬಿಡಿಯಲ್ಲಿ ಸ್ವಲ್ಪ ಮರ್ತು ಬಿಡ್ತೀರಾ ಅಂತ ಕಾಣಿಸುತ್ತೆ. ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಹಾಗೂ ನೀವೇನಾದ್ರು ಅಕಸ್ಮಾತ್ ನೆಟ್ವರ್ಕ್ ಚೆನ್ನಾಗಿಲ್ದಿರೋ ಕಡೆ ನಿಂತ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಅಲ್ಲಿ ಮಾತಾಡಿ. ಹಾಗೆ ಲೌಡ್ ಸ್ಪೀಕರ್ನ ಕೂಡ ಆಫ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ನಿಮ್ಮ ಹೆಸರು? ಹರೀಶ್. ಹರೀಶ್ ಹರೀಶ್. ನಮಸ್ತೆ ಹರೀಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ ಮೇಡಮ್. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಮೇಡಮ್ ಫಾರ್ಮರ್ ಮೇಡಮ್. ಫಾರ್ಮರ್, ರೈತರು? ಹಾಂ ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಒಂದು 29th ಫೆಬ್ರವರಿ 4 ವರ್ಷಕ್ಕೆ ಒಂದ್ಸಲ ಬರುತ್ತೆ, ಸ್ಪೆಷಲ್ ಡೇ. ಸೊ ಹಾಗಾಗಿ ಸ್ಪೆಷಲ್ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ. ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು? ಅದು ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು. ನಿಮ್ಮ ನೆಚ್ಚಿನ ವ್ಯಕ್ತಿ ಅಂತಂದ್ರೆ ಯಾರು? ನಮ್ಮ ಲೆಕ್ಚರರ್ ಮೇಡಮ್, ಪ್ರಭುಲಿಂಗಪ್ಪ ಅಂತೇಳಿ ಎಕನಾಮಿಕ್ಸ್ ಲೆಕ್ಚರರ್, ಪಿ ಓದತ್ತಿರೋದು. ಓಕೆ, ಸೊ ಯಾಕೆ ಅವ್ರು ನಿಮ್ಮ ಫೇವ್ರೆಟ್ ಪರ್ಸನ್ನು?
ಇನ್ಸ್ಪೈರ್ ಅಂದ್ರೆ ನಾವು ಪಿ ಯು ಅಲ್ಲಿ 10th ಮುಗಿಸಿ ಆಗಿ ಜಸ್ಟ್ ಹೋಗಿದ್ವಿ ಪಿ ಯುಗೆ. ಹಾ. ಅವಾಗ ಸ್ವಲ್ಪ ಕವಿತೆ ಆಡಿದ್ವಿ ಮೇಡಮ್ ನಮ್ಮ ಬ್ಯಾಚ್ ಅಲ್ಲಿ ಫುಲ್ ನಾವು ಹುಡುಗರಲ್ಲ. ಓದ ಕಡೆ ಸ್ವಲ್ಪ ನಾವು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ. ಹಾ. ಹಾಗೆ ಜಸ್ಟ್ ಕ್ಲಾಸ್ ಮುಗಿಸಿ ಸರ್ ನಾವು ಆಚೆ ಹೋದ್ ಲಂಚ್ ಬ್ರೇಕಿಗೆ ಅವಾಗ ಅವ್ರಿಗೆ ರೇಕ್ಬಿಡು ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಓಕೆ. ಒಂದು ಮಾರನೇ ದಿವಸನೇ ಕ್ವಶನ್ ಕೇಳಿ ನಮ್ಮ ಮಕ್ಕಳಿಗೆ ಕಪಾಳ ಮೋಕ್ಷ ಮಾಡ್ಬಿಟ್ಟು ಹಾ. ಅಲ್ಲಿಂದನೇ ನಮ್ಗೊಂದು ಸ್ವಲ್ಪ ಆಟ ಹೋಗ್ಬಿಟ್ಟು ನಾವು ಓದ್ಬೇಕಂತೇಳಿ. ಓಕೆ. ಹಾ. ಅಲ್ಲಿಂದನೇ ಸ್ವಲ್ಪ ನಮಗೆ ಅವ್ರ ಸಬ್ಜೆಕ್ಟ್ ನ ಹೆಚ್ಚಾಗಿ ಓದ್ತಿದ್ದೆ ನಾವು ಎಕನಾಮಿಕ್ಸ್ ನಾನೇ. ಓಕೆ. ಹಾ. ಹಂಗಾಗಿ ಸ್ಟೇಟ್ ಎಕ್ಸಾಮ್ಸ್ ಅವು ಇವೆಲ್ಲ ಮತ್ತೆ ಪಿ ಯು ಎಕ್ಸಾಮ್ ನೆಲ್ಲ ಸ್ವಲ್ಪ ಟಾಪ್ ಬರೋದು ಮೇಡಮ್ ಆ ಮೂಮೆಂಟ್ ಅಲ್ಲಿ. ಹಾ. ಹಾ. ಈ ದಿನ ಅವ್ರಿಲ್ಲ ನಮ್ಮಿಂದ ದೂರ ಆಗಿದ್ದಾರೆ. ಆದ್ರೆ ಮೇಡಮ್ ನನ್ಗೆ ಇನ್ಸ್ಪೈರ್ ಮೇಡಮ್ ನನಗೆ ಕೊನೆಯವರೆಗೂ ನಾವು ಇನ್ಸ್ಪೈರ್. ವಾವ್, ಸೋ ಸ್ವೀಟ್. ಅವರಿಗೆ ನೀವು ಇವತ್ತು ನೀವು ಕೇಳಿಸ್ಕೊತಾ ಇರ್ತಾರೆ ನೀವು ಹೇಳ್ತಿರೋದನ್ನ, ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮುಂದೊಂದ್ ದಿನ ನಮ್ಮ ಮುಂದಿನ ಜೀವನದಾಗ ಆದ್ರೂ ಅವ್ರ ಸ್ಟೂಡೆಂಟ್ ಆಗಿ ಹೋಗ್ಲಿ ಅಂತ ನಾವು. ವಾವ್. ಓಕೆ. ಎಸ್, ಹೇಳಿ ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಇವತ್ತಿನ ದಿನ ಶುಭಾಶಯ ತಿಳಿಸ್ಬೇಕಿತ್ತಾ? ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಸರ್ ಕೂಡ ಅವರ ಟೀಚರ್ ಬಗ್ಗೆ ಮಾತಾಡಿದ್ರು. ಸೊ ಒಬ್ಬ ಶಿಕ್ಷಕರಿಗೆ ಎಷ್ಟು ಹೋಲ್ಡ್ ಇರುತ್ತೆ ಅವರ ಸ್ಟೂಡೆಂಟ್ಸ್ ಮೇಲೆ ಅಂತ ಅಂದರೆ, ಸೊ ಉದಾಹರಣೆಗೆ ಅವರೇ ಹೇಳಿರೋವಂಥ ಪ್ರಕಾರ ಸೊ ಯಾವ ರೀತಿ ಟೀಚರ್ಸ್ ಮನ್ಸು ಮಾಡಿದ್ರೆ ಒಬ್ಬ ಸ್ಟೂಡೆಂಟಿನ ಜೀವನನ ಒಂದು ತಿರುಗಿಸ್ಬೋದು, ಯಾವ ರೀತಿ ಆದರೂ ತಿರುಗಿಸ್ಬೋದು. ಸೊ ಅವ್ರು ಏನೋ ಒಂದು ತುಂಟತನ ಮಾಡ್ತಿದ್ದಾರೆ, ತಪ್ಪು ದಾರಿಲಿ ಇದ್ದಾರೆ ಅಂತಂದರೆ ಅವ್ರನ್ನ ಸರಿ ದಾರಿಗೆ ತರುವಂಥ ಶಕ್ತಿ ಒಬ್ಬ ಟೀಚರ್ಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ಹೇಳಿದ್ರು, ತುಂಬಾ ಖುಷಿ ಆಯ್ತು ಅದನ್ನು ಕೇಳಿಬಿಟ್ಟು. ಸೊ ಯಾವ ರೀತಿ ಎಲ್ಲ ತುಂಟತನ ಮಾಡ್ತಿರ್ತೀವಿ ಸಾಕಷ್ಟು ಟೈಮಲ್ಲಿ, ಎಸ್ಪೆಷಲಿ ಟೀನೇಜಲ್ಲಿ ಸಾಕಷ್ಟು ತುಂಟಿರ್ತೀವಿ ಅಥವಾ ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಇರ್ತೀವಿ. ಅಂಥ ಏಜಲ್ಲಿ ಒಂದು ಹಠ ಹುಟ್ಟಿಸಿ ನಮಗೆ ಓದಿಸೋವಂಥ ಟೀಚರ್ಸ್ ಆಗಿರ್ಬೋದು, ಸೊ ನಮಗೆ ಬುದ್ಧಿವಾದ ಹೇಳುವಂಥ ಟೀಚರ್ಸ್ ಆಗಿರ್ಬೋದು. ಕೇವಲ ಸಿಲೆಬಸ್ ಅಷ್ಟೇ ಅಲ್ಲ, ಕೇವಲ ಬಂದಿರುವಂಥ ಪಾಠ ಆಗಿರ್ಬೋದು, ಅವ್ರಿಗೆ ಕೊಟ್ಟಂಥ ಒಂದು ಸಿಲೆಬಸ್ನ ಅಚ್ಚುಕಟ್ಟಾಗಿ ಮುಗಿಸೋವಂಥ ಟೀಚರ್ಸ್ ಕೂಡ ಇರ್ತಾರೆ. ಜೊತೆಗೆ ನಮ್ಮ ಜೀವನದ ಪಾಠವನ್ನೇ ನಮಗೆ ಒಂದು ಸಿಲೆಬಸ್ಗಿಂತ ಜಾಸ್ತಿ ಹೇಳ್ಕೊಡೋಂಥ ಟೀಚರ್ಸ್ ಕೂಡ ಇರ್ತಾರೆ. ಸೊ ನಮ್ಮನ್ನ ಪರ್ಸ್ನಲೈಸ್ ಆಗಿ ಕೇರ್ ತಗೋತಾರೆ. ಸೊ ನೀವೆಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಅನ್ಸಿದ್ರೆ ಸೊ ಫಸ್ಟ್ ನಮಗೆ ನಮ್ಮ ಪೇರೆಂಟ್ಸಿಗೆ, ನಮ್ಮ ತಂದೆ ತಾಯಿಗೆ ಸ್ವಲ್ಪ ತೊಂದರೆ ಅಂತ ಅನಿಸ್ತು ಅಂತಂದರೆ ಅಥವಾ ಅವ್ರಿಗೆ ಬೇಜಾರಾಯಿತು ಅಂದರೆ ಅವ್ರ ಕಾಳಜಿ ವಹಿಸೋದಾದರೆ ಸೊ ಅದನ್ನು ಬಿಟ್ಟು ನಮ್ಮ ಟೀಚರ್ಸೇ ನಮ್ಮನ್ನು ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡೋದು, ಹಾಗೆ ಒಂದು ಒಳ್ಳೆ ದಾರಿಗೆ ನಡೆಸೋದು ಅಂತಲೇ ಹೇಳ್ಬೋದು. ಸೊ ಎಲ್ಲ ಟೀಚರ್ಸು ಕೂಡ ಸಾಕಷ್ಟು ಗ್ರೇಟ್ ಇರ್ತಾರೆ. ಹಾಗೆ ಯಾರೆಲ್ಲ ಟೀಚರ್ಸ್ ಸೊ ಸ್ಟೂಡೆಂಟ್ಸ್ನ ಇಷ್ಟು ಒಳ್ಳೊಳ್ಳೆ ದಾರಿಗೆ ನಡೆಸ್ತಾ ಇದ್ದಾರೆ ಅವರೆಲ್ಲ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಇವತ್ತು ಅವರು ಟೀಚರ್ಸ್ ಬಗ್ಗೆ. ಸೊ ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು, ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಹೊಸ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ, ಒಂದು ಸ್ಪೆಷಲ್ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ. ಸೊ ನಿಮ್ಮ ಜೀವನದಲ್ಲಿ ಅವರು ತುಂಬ ಸ್ಪೆಷಲ್ ಆಗಿದ್ದಾರೆ, ಹಾಗೆ ಅವರ ಕೊಡುಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಇದೇನೋ ಅಂತ ವ್ಯಕ್ತಿ ಯಾರಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಅಂಥ ವ್ಯಕ್ತಿ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಹಾಗೆ ಅವರಿಗೆ ನೀವೇನಾದರೂ ಸಂದೇಶನ ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಕಡೆಯಿಂದ ಅವರಿಗೆ ನಿಮ್ಮ ಒಂದು ಸಂದೇಶವನ್ನು ತಲುಪಿಸ್ಬೋದು. ಅದು ಮನೆಯವರಾಗಿರ್ಬೋದು, ಸೊ ಮನೆಯಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ನಮ್ಮ ತಂಗಿ ತಮ್ಮ ಅಕ್ಕ ಅಣ್ಣ ಅವರಾಗಿರ್ಬೋದು, ಇಡೀ ಫ್ಯಾಮಿಲಿ ಮೆಂಬರ್ಸ್ ಒಂದು ಕಡೆಗಾದರೆ ಕೆಲವೊಂದು ಸಲ ಯಾರೋ ಒಬ್ಬ ಸ್ಟ್ರೇಂಜರ್ ಅಂದರೆ ಯಾರೋ ಒಂದು ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿ ಆಗಿರ್ಬೋದು, ಯಾರೋ ಪರಿಚಯದವರು, ಸೊ ಎಲ್ಲೋ ದೂರದಂಥ ವ್ಯಕ್ತಿ ಸಾಕಷ್ಟು ನಮಗೆ ಜೀವನದಲ್ಲಿ ಇನ್ಸ್ಪೈರ್ ಮಾಡಿರ್ತಾರೆ. ಸೊ ಅಂಥ ವ್ಯಕ್ತಿಗಳ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮ್ಯಾಮ್ ನಾನು ಈಗ ಮಾಡಿದ್ನ ಮ್ಯಾಮ್ ಕೀರ್ತನ. ನಮಸ್ತೆ ಕೀರ್ತನ ಅವರೇ, ಹೇಳಿ. ಮ್ಯಾಮ್ ಪದ್ಯ ಹೇಳ್ತೀನಿ ಮ್ಯಾಮ್. ಪದ್ಯ ಹೇಳಿ. ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ, ಮೈಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಧನ್ಯವಾದ. ತುಂಬಾ ಚೆನ್ನಾಗಿದೆ ಪದ್ಯ. ಇದ್ರ ಬರೆದವ್ರು ಯಾರು, ಲೇಖಕರು? ಏನ್ ಮ್ಯಾಮ್? ಇದರ ಒಂದು ಕವಿಕಾರರು ಯಾರು, ರೈತರು ಯಾರು? LK ಕಂಬರ್. ಓಕೆ ಸರ್, ಧನ್ಯವಾದಗಳು ಕೀರ್ತನ ಅವರೇ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಎಸ್, ಕೀರ್ತನ ಅವರು ಕೂಡ ಒಂದು ಪದ್ಯವನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು.
ಸೊ ಎಲ್ಲದ್ರ ಬಗ್ಗೆ ಇತ್ತು ಅಂತಲೇ ಹೇಳ್ಬೋದು. ಯಾರೆಲ್ಲ ನಮ್ಮ ಜೀವನದಲ್ಲಿ ಒಂದು ಸ್ಪೆಷಲ್ ಪಾತ್ರವನ್ನು ವಹಿಸ್ತಾರೆ, ಸೊ ಎಲ್ಲದ್ರ ಬಗ್ಗೆ ಕೂಡ ಇತ್ತು. ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಡಾಕ್ಟರ್ ಅವರು ವೈದ್ಯರು ಅಂದ ತಕ್ಷಣ ನನಗೆ ನೆನಪಾಯಿತು. ಸೊ ವೈದ್ಯರು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಮೇಜರ್ ಪಾತ್ರವನ್ನು ವಹಿಸ್ತಾರೆ. ಸೊ ಚಿಕ್ಕಂದಿನಲ್ಲಿ ಯಾರಿಗೂ ಏನೊಂದು ತೊಂದರೆ ಇರುತ್ತೆ ಅಂತಂದರೆ ಸೊ ಅದನ್ನು ಅವರೇ ಒಂದು ಪರ್ಸನಲೈಸ್ ಆಗಿ ಕೇರ್ ತೊಗೊಂಡು ಸೊ ಏನೋ ಒಂದು ಕಷ್ಟಪಟ್ಟು ಸರಿ ಮಾಡಿರ್ತಾರೆ. ಫೀಸ್ ಕೊಟ್ಟಿರ್ತೀವಿ, ಅದು ಸಂಭಾವನೆ ಆಗಿರುತ್ತೆ, ಆದರೆ ಅವ್ರು ಎಷ್ಟು ನಮ್ಮನ್ನು ಸರಿ ಮಾಡಿರ್ತಾರೋ ಸೊ ಅದಕ್ಕೆ ಒಂದು ಮೌಲ್ಯ ಇರಲ್ಲ ಅಂತಲೇ ಹೇಳ್ಬೋದು. ಸೊ ಅವ್ರು ನಮ್ಮ ಒಂದು ಜೀವನವನ್ನೇ ತಿರುಗಿಸಿರ್ತಾರೆ, ಹಾಗೆ ನಮ್ಮನ್ನು ಒಂದು ಶುಚಿಪಡಿಸಿರ್ತಾರೆ. ಸೊ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಸೊ ಅದರ ಜೊತೆಗೆ ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ಒಂದು ಬೇರೆ ಬೇರೆ ಥರದ ಎಲ್ಲ ಪ್ರೊಫೆಷನ್ಸ್ ಅವರು ಕೂಡ ನಮ್ಮನ್ನು ತುಂಬ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಹಾಗೆ ನಮಗೆ ಸಾಕಷ್ಟು ನಮಗೆ ಜೀವನದಲ್ಲಿ ನಮ್ಮ ಕೊಡುಗೆನ ಅವ್ರು ಕೊಡ್ತಾ ಇರ್ತಾರೆ. ಸೊ ಅಂಥವರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟನ್ನು ತಲಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತಲೇ ಹೇಳ್ಬೋದು. ನಮ್ಮ ಒಂದು ರೈತರಾಗಿರ್ಬೋದು, ಇವತ್ತು ಅವರೆಲ್ಲ ಎಷ್ಟು ಕಷ್ಟಪಟ್ಟು ಎಲ್ಲ ಒಂದು ದುಡಿತಾ ಇರೋದ್ರಿಂದನೇ ಕೂಡ ನಮ್ಮ ಮನೇಲಿ ಊಟ ಬಂದು ತಲುಪ್ತದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲರಿಗೂ ಕೂಡ ಒಂದು ರೌಂಡ್ ಥ್ಯಾಂಕ್ಸ್ ಹೇಳಿದಂಥ ಪೋಯಮು ತುಂಬ ಚೆನ್ನಾಗಿ ಅನಿಸ್ತದನ್ನು ಕೇಳಿಬಿಟ್ಟು. ಸೊ ನಿಮ್ಮ ಜೀವನದಲ್ಲಿ ಸ್ಪೆಷಲ್ ವ್ಯಕ್ತಿ ಹಾಗೆ ಸ್ಪೆಷಲ್ ಫೇವ್ರೆಟ್ ಪರ್ಸನ್ ಅಂತಂದರೆ ನಿಮಗೆ ಯಾರು ನೆನಪಾಗ್ತಾರೆ ಅನ್ನೋದು ಇವತ್ತಿನ ಪ್ರಶ್ನೆ. ಸೊ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ನೆಚ್ಚಿನ ವ್ಯಕ್ತಿ ಬಗ್ಗೆ ಇವತ್ತು ಹಂಚ್ಕೋಬಹುದು. ಸೊ ನನಗೆ ಸ್ಪೆಷಲ್ ವ್ಯಕ್ತಿ ಅಂತ ಕೇಳಿಸಿದ ತಕ್ಷಣ ಸೊ ಇವಾಗ ಸದ್ಯಕ್ಕೆ ನೆನಪಾದಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಒಂದು LKGಯಲ್ಲಿ ನಮಗೆ ಶೋಭಾ ಮಿಸ್ ಅಂತ ಇದ್ರು. ಸೊ ಅವ್ರು ಯಾವ ರೀತಿ ಇದ್ರಪ್ಪ ಅಂದರೆ ನಮ್ಗಿಂತ ಜಾಸ್ತಿ ಅವರೇ ಆಕ್ಟಿವ್ ಆಗಿದ್ರು. ಸೊ ಅವ್ರಿಗೆ ಏನಿಸ್ತಿರುತ್ತೆ, ಈ ಚಿಕ್ಕ ಚಿಕ್ಕ ಮಕ್ಕಳು ಮೇ ಬಿ ನಮ್ಮನ್ನ ನೆನ್ಪಿಟ್ಕೊಳೋದಿಲ್ಲೇನೋ, ಅಥವಾ ಯಾರೋ ಇಂಜಿನಿಯರಿಂಗ್ ಹೋದ್ಮೇಲೆ ಅಥವಾ ಬೇರೆನೋ ದೊಡ್ಡದಾಗಿ ಓದ್ಮೇಲೆ ಸೊ ನಮ್ಮನ್ನೆಲ್ಲ ಮರ್ತು ಬಿಡ್ತಾರೆ ಅಂತ ಅನ್ಕೋತಾ ಇರ್ತಾರೆ. ಆದರೂ ಕೂಡ ನಮ್ಮ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲೆಲ್ಲ ನಮ್ಗೆ ಇದ್ದಂಥ ಟೀಚರ್ಸ್ ನಮಗೆ ತುಂಬ ಫೇವ್ರೇಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅವರನ್ನು ನೋಡಿ ನಾವು ಕೂಡ ಅನ್ಕೋತಾ ಇರ್ತೀವಿ, ನಾವು ಕೂಡ ಮುಂದೊಂದಿನ ಟೀಚರ್ ಆಗಬೇಕು ಅಂತ. ಅಷ್ಟು ಇನ್ಸ್ಪೈರ್ ಮಾಡಿದಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಒಂದು ಉದಾಹರಣೆಗೆ ನೋಡೋದಾದ್ರೆ, ನೀವು ಯಾವ್ದಾದ್ರು ಒಂದು ಆನ್ಯುವಲ್ ಡೇ ಫಂಕ್ಷನ್ಗೆ ಹೋಗಿರ್ತೀರಾ ಅಂತಂದರೆ LKG UKG ಮಕ್ಕಳು ಎಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗಿಂತ ಹೆಚ್ಚಾಗಿ ಸ್ಟೇಜ್ಗಿಂತ ಮುಂದೆ ಸ್ಟೇಜ್ ಮುಂದೆ ಪಾಪ ಟೀಚರ್ಸ್ ಕೂತ್ಕೊಂಡು ಅವ್ರಿಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ಅದೊಂದು ಒಳ್ಳೆ ಎಕ್ಸಾಂಪಲ್ ಅಥವಾ ಒಳ್ಳೆ ಉದಾಹರಣೆ ಅಂತಲೇ ಹೇಳ್ಬೋದು, ಯಾವ ರೀತಿ ಚಿಕ್ಕ ಚಿಕ್ಕ ಮಕ್ಕಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಟೀಚರ್ಸ್ ಅಂತ. ಸೊ ಎಲ್ಲ ಟೀಚರ್ಸು ಕೂಡ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ನಮ್ಮನ್ನು ಶೇಪ್ ಮಾಡ್ತಾ ಇರುವಂಥ ಟೀಚರ್ಸ್ ಆಗಿರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಫೇವ್ರೇಟ್ ವ್ಯಕ್ತಿ ಯಾರು, ನಿಮ್ಮ ನೆಚ್ಚಿನ ವ್ಯಕ್ತಿ ಯಾರು ಅಂತ ನೀವು ಕೂಡ ಖಂಡಿತವಾಗ್ಲೂ ಇವತ್ತಿನ ದಿನದಲ್ಲಿ ಮಾತಾಡ್ಬೋದು. ಹಾಗೆ ನಿಮ್ಮ ನೆಚ್ಚಿನ ವ್ಯಕ್ತಿ ಅಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ? ಸೊ ಅದು ಕೇವಲ ಮನೆಯವರು ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ತಂದೆ ತಾಯಿ, ಅಕ್ಕ ಅಣ್ಣ ತಮ್ಮ, ಇದೆಲ್ಲದರ ಜೊತೆಗೆ ಬೇರೆ ಯಾರಾದರೂ ಹೊಸ ವ್ಯಕ್ತಿ ನಿಮಗೆ ತುಂಬ ಇಷ್ಟ ಆಗ್ತಾರ? ಸೊ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಅವರ ಬಗ್ಗೆ ನಿಮ್ಮ ಜೊತೆಗಿರುವಂಥ ಮೆಮರೀಸನ್ನು, ನಿಮ್ಮ ಒಂದು ಎಲ್ಲ ಅನಿಸಿಕೆಗಳನ್ನು, ಹಾಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಅದರ ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ನೋಡೋಣ ಯಾರೆಲ್ಲ ಇವತ್ತು ಮತ್ತೆ ಹಂಚ್ಕೋತಾರೆ ಅವರ ಒಂದು ಕತೆಗಳನ್ನು, ಫೇವ್ರೆಟ್ ಪರ್ಸನ್ ಜೊತೆಗೆ ಆಗಿರ್ಬೋದು. ಸೊ ಬೇರೆ ಬೇರೆ ಯಾರು ಕತೆಗಳನ್ನು ನಮ್ಮ ಜೊತೆಗೆ ಹಂಚ್ಕೋತಾರೆ ಅಂತ ಕೇಳಿಸ್ಕೊಳ್ಳೋಣ. ಸೊ ಆದರೆ ಇನ್ನೊಂದು ಏನಪ್ಪ ಅಂತಂದರೆ, ಹೊಸ ವಿಷಯ ಆಗಲೇ ನಾವು ಕೇಳಿಸ್ಕೋತಾ ಇರೋ ಥರ ಸೊ ತಾಯಿಯ ಬಗ್ಗೆ ಮಾತಾಡಿದ್ರು. ಸೊ ತಾಯಿ ಅಂತಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಮೇನ್ ಪಾತ್ರವನ್ನು ವಹಿಸ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಆದರೂ ಕೂಡ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಾಗಿರ್ಬೋದು. ಸೊ ತುಂಬ ಒಂದು ಕ್ಲೋಸ್ ಆಗಿರ್ತಾರೆ. ಹಾಗೆ ಗಂಡು ಮಕ್ಕಳನ್ನ ತುಂಬ ಕೇರ್ ಮಾಡ್ತಾ ಇರುವಂಥ ಒಂದೇ ಹೆಣ್ಣು ಆಗಿರ್ತಾರೆ. ಸೊ ಒಂಥರ ಅದೇ ರೀತಿ ಬೆಳ್ಕೊಳ್ತಾ ಬಂದಿರ್ತೀವಿ, ತಾಯಿಯನ್ನು ತುಂಬ ಐಡಲೈಸ್ ಮಾಡ್ತಾ. ಸೊ ನಮ್ಮ ತಾಯಿ ಅಂದರೆ ನಮಗೆ ತುಂಬ ಗ್ರೇಟ್ ಆಗಿರ್ತಾರೆ, ಎಷ್ಟೆಲ್ಲ ಕಷ್ಟಪಡ್ತಾರೆ, ಸೊ ಎಲ್ಲವನ್ನ ಮಾಡ್ತಾರೆ, ಇಡೀ ದಿನ ನಮಗೋಸ್ಕರನೇ ಕೆಲಸ ಮಾಡ್ತಿರ್ತಾರೆ. ಈ ಒಂದು ದೃಷ್ಟಿಕೋನದಲ್ಲಿ ತಾಯಿಯನ್ನು ನೋಡ್ತಾ ಇರ್ತೀವಿ. ಹಾಗೆ ತಾಯಿಯಂದ್ರು ಕೂಡ ಸೊ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ಅಂತಂದರೆ ಸೊ ಇದೆಲ್ಲ ಯಾವ ಲೆಕ್ಕ ಮಾಡೋಣ ಅನ್ನೋ ಥರ ಇರ್ತಾರೆ. ಸೊ ಅಂಥ ಒಂದು ತ್ಯಾಗಮಯ್ಯಾದಂಥ ಮುಖ ನಮ್ಮ ತಾಯಿಯದ್ದು. ಸೊ ನೀವು ಅದನ್ನು ನೆನೆಸ್ಕೋತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಫೇವ್ರೆಟ್ ಪರ್ಸನ್ ಯಾರು, ನಿಮ್ಮ ತಾಯಿ ನಿಮ್ಮ ಫೇವ್ರೆಟ್ ಪರ್ಸನ್ ಆಗಿದ್ರೆ ಖಂಡಿತವಾಗ್ಲೂ ಅವರ ಬಗ್ಗೆ, ಹಾಗೆ ನಿಮ್ಮ ಬಾಂಡ್ ಹೇಗಿದೆ ಅವರ ಜೊತೆಗೆ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಅದ್ರ ಜೊತೆಗೆ ತಂದೆ ಆಗಿರ್ಬೋದು, ತಂದೆಗೂ ಕೂಡ ಅಷ್ಟೇ ಮಗನಿಗೆ ಒಂಥರ ಅಡ್ವೈಸ್ ಮಾಡ್ತಾ ಇದ್ದಾರೆ ತಂದೆ. ಸೊ ಮಗಳಿಗೆ ತುಂಬ ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಹಾಗೆ ಅವ್ರಿಗೂ ಕೂಡ ಸೊ ನೀವೆಲ್ಲ ಹೇಗಿರಬೇಕು ಸಮಾಜದಲ್ಲಿ, ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಸೊ ತಾಯಿ ಜೀವ ಕೊಟ್ಟರೆ ತಂದೆ ಜೀವನ ಕೊಡ್ತಾರೆ ಅನ್ನೋಂಥದ್ದೆಲ್ಲ ಕೇಳಿರ್ತೀವಿ. ಸೊ ತಾಯಿ ಯಾವಾಗಲೂ ಕೂಡ ನಮ್ಮನ್ನು ಒಂಥರ ಯಾವ ರೀತಿ ನೋಡ್ತಿರ್ತಾನೆ, ಸ್ವೀಟಾಗಿ ಆಗಿರ್ಬೋದು, ಕಾಳಜಿ ವಹಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ತಂದೆ ಸಮಾಜದಿಂದ ನಮ್ಮನ್ನು ಹೇಗೆ ರಕ್ಷಣೆ ಮಾಡೋದಾಗಿರ್ಬೋದು, ಸಮಾಜದಲ್ಲಿ ನನ್ನ ಮಕ್ಕಳು ಹೇಗೆ ಕಾಣಬೇಕು, ಹಾಗೆ ಅವ್ರು ಹೇಗಿರಬೇಕು, ಸಮಾಜವನ್ನು ಹೇಗೆ ಎದುರಿಸಬೇಕು, ಈ ರೀತಿ ವಿಷಯಗಳಲ್ಲಿ ನಮ್ಮ ತಂದೆ ನಮ್ಮ ಜೊತೆಗೆ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ತಂದೆ ತಾಯಿ ಇಬ್ಬರು ಕೂಡ ಸ್ಪೆಷಲ್ ಆಗಿರ್ತಾರೆ. ಸೊ ಹಾಗೆ ಎಲ್ಲ ಕೂಡ ನಮ್ಮ ಎಲ್ಲ ಬಾಂಧವ್ಯಗಳು ಅಂದರೆ ಯಾವುದೋ ಒಂದು ಸ್ನೇಹಿತರಾಗಿರ್ಬೋದು, ನಮ್ಮ ಒಂದು ಕಸಿನ್ಸ್ಗಳಾಗಿರ್ಬೋದು, ಸೊ ಎಲ್ಲರೂ ಕೂಡ ನಮ್ಮ ಸ್ಪೆಷಲ್ ಆಗಿರ್ತಾರೆ ನಮ್ಮ ಜೀವನದಲ್ಲಿ. ಅವ್ರದ್ದೇ ಅಂತ ಒಂದು ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸ್ತಾ ಇರ್ತಾರೆ. ಸ್ನೇಹಿತರು ಒಂದು ಕಡೆಗೆ ಸೊ ಏಳು ಬೀಳಲ್ಲಿ ಜೊತೆಗಿದ್ರೆ, ಸೊ ಇನ್ನೊಂದು ಕಡೆಗೆ ನಮ್ಮ ಸಿಬ್ಲಿಂಗ್ಸ್ಗಳು ಡೈಲಿ ಜಗಳಾಡ್ಕೊತ ಇದ್ರು ಕೂಡ ಸೊ ಕೊನೆಗೆ ಒಂದು ದಿನ ಏನೋ ಒಂಥರ ಕಷ್ಟ ಅಂತ ಬಂತು ಅಥವಾ ನಾವು ಬೇಜಾರಲ್ಲಿ ಇದ್ದೀವಿ ಅಂತಂದರೆ ಅವರೇ ಬಂದು ನಮಗೆ ಸಮಾಧಾನ ಮಾಡ್ತಾರೆ. ಹಾಗೆ ಯಾರು ನಮಗೇನೋ ಅಂತ ಇದ್ದಾರೆ ಅಂತಂದರೆ ಮೊದಲನೇದಾಗಿ ಅವರೇ ನಮ್ಮ ಒಂದು ಶೀಲಾಗಿ ನಿಂತ್ಕೋತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಒಂದು ವ್ಯಕ್ತಿಗಳ ಜೊತೆಗಾಗಿರ್ಬೋದು, ನಮ್ಮ ಜೀವನದಲ್ಲಿರುವಂಥ ಸಾಕಷ್ಟು ಬಾಂಡ್ಸ್ಗಳು ಅದೆಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು. ಈಗ ಇಷ್ಟೆಲ್ಲ ಮಾತಾಡ್ತಾ ಅಜ್ಜ ಅಜ್ಜಿ ಬಗ್ಗೆ ಮಾತಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಅಜ್ಜ ಅಜ್ಜಂದ್ರಿಗೂ ಕೂಡ ಮೊಮ್ಮಕ್ಕಳಂದ್ರೆ ತುಂಬಾ ಫೇವ್ರೇಟ್ ಇರ್ತಾರೆ. ಅದರಲ್ಲೂ ಮರಿ ಮೊಮ್ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು,
ಆಗಿರ್ಬೋದು, ಇವರಿಗೆಲ್ಲ ತುಂಬ ಕರೆದು ದುಡ್ಡು ಕೊಡೋದಾಗಿರ್ಬೋದು, ಸೊ ಅಜ್ಜಿ ಕತೆ ಹೇಳೋದಾಗಿರ್ಬೋದು, ಅಥವಾ ಏನಾದ್ರು ರುಚಿಯಾಗಿ ಮಾಡ್ಕೊಡೋವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಒಳ್ಳೆ ಬಾಂಡಿಂಗ್ ಆಗಿರುತ್ತೆ ನಮ್ಮ ಒಂದು ಅಜ್ಜ ಅಜ್ಜಿ ಜೊತೆಗೆ. ಹಾಗೆ ಅಜ್ಜ ಅಜ್ಜಿಯಂದ್ರಿಗೂ ಅಷ್ಟೇ ಮೊಮ್ಮಕ್ಕಳು ಅಂದರೆ ತುಂಬ ಸ್ಪೆಷಲ್ ಆಗಿರ್ತಾರೆ. ಸೊ ಮಕ್ಕಳೆಲ್ಲ ಒಂದು ಕಡೆಗೆ ಮಕ್ಕಳಿಗೆಲ್ಲ ಸ್ವಲ್ಪ ಬೈಬೋದು, ಆದರೆ ಮೊಮ್ಮಕ್ಕಳಿಗೆ ಮಾತ್ರ ಖಂಡಿತವಾಗ್ಲೂ ಬೈತಾ ಇರಲ್ಲ. ಸೊ ಅಷ್ಟು ಫೇಮಸ್, ಅಷ್ಟು ಒಂದು ಸ್ಪೆಷಲ್ ಆಗಿರ್ತಾರೆ, ಅವರ ಒಂದು ಜೀವನದಲ್ಲಿ ಒಂದು ಸ್ಪೆಷಲ್ ಪಾತ್ರವನ್ನು ವಹಿಸ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸೊ ನಾವು ಫೇಮಸ್ ಪರ್ಸನ್ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ನಮ್ಮ ಒಂದು ಫೇವ್ರೆಟ್ ಪರ್ಸನ್ ಅಂತ ಅಂದರೆ ಅದರ ವ್ಯಕ್ತಿತ್ವ ನಮಗೆ ಇಷ್ಟ ಆಗಿರ್ಬೋದು. ನಾನು ಆಗಲೇ ಅಬ್ದುಲ್ ಕಲಾಂ ಅಂತ ಹೇಳ್ತಾ ಇದ್ದೆ, ಸಾಕಷ್ಟು ನಾನು ಕೂಡ ಕೇಳಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಟ್ರೆಂಡ್ ಆಗಿರುತ್ತೆ. ಸೊ ಅಬ್ದುಲ್ ಕಲಾಂ ಅಂದರೆ ಅವ್ರಿಗೆ ಝೀರೋ ಹೇಟರ್ಸ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಅಂದರೆ ನಮ್ಮ ಒಂದು ಫೇವ್ರೆಟ್ ವ್ಯಕ್ತಿ ಆಗಿರ್ತಾರೆ ಅವರು ಕೂಡ. ಸೆಲೆಬ್ರಿಟಿ ಅಂತ ಬಂತು ಅಂದ ತಕ್ಷಣ ಅಥವಾ ಗಣ್ಯ ವ್ಯಕ್ತಿಗಳು ಅಂತ ಬಂದ ತಕ್ಷಣ ಅವ್ರ ಹೆಸರನ್ನ ಮೊದಲಾಗಿ ಹೇಳ್ತೀವಿ. ಯಾಕಪ್ಪ ಅವ್ರು ಆ ರೀತಿ ಇದ್ರು ಅಂತಂದರೆ ಅವರ ವ್ಯಕ್ತಿತ್ವ ಆಗಿರ್ಬೋದು, ಸೊ ಅವ್ರು ಇದ್ದಂಥ ರೀತಿ, ಸೊ ಅವರ ಒಂದು ನಡವಳಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮನ್ನು ಇನ್ಸ್ಪೈರ್ ಮಾಡಿರ್ತದೆ. ಅದ್ರ ಜೊತೆಗೆ ಅವ್ರು ಎಷ್ಟು ಇಂಟೆಲಿಜೆಂಟ್ ಆಗಿದ್ರು, ಹಾಗೆ ಯಾವ ರೀತಿ ಸಮಾಜದಲ್ಲಿ ಅವ್ರನ್ನ ಅವರು ಪ್ರೆಸೆಂಟ್ ಮಾಡಿದ್ರು, ಇದೆಲ್ಲ ಕೂಡ ನಮ್ಮ ನೆಚ್ಚಿನ ವ್ಯಕ್ತಿ ಅಂಡರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಇಡೀ ಕರ್ನಾಟಕದ ಎಲ್ರಿಗೂ ಕೂಡ ಫೇವ್ರೆಟ್ ಪರ್ಸನ್ ಆಗಿರ್ತಾರೆ. ಸೊ ಅವ್ರು ನಡೆದಂಥ ರೀತಿ ಕೂಡ ನಮಗೆ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಎಸ್ಪೆಷಲಿ ಅವ್ರು ಮಾಡಿದಂಥ ಸಿನಿಮಾಗಳಾಗಿರ್ಬೋದು, ಸಾಕಷ್ಟು ಸಿನಿಮಾಗಳಿಂದ ಸಾಕಷ್ಟು ನಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ಸೊ ಒಂದೊಂದು ಸಿನಿಮಾದಿಂದ ಒಂದೊಂದು ಥರ ಕಲಿತಾ ಬಂದಿದ್ದಾರೆ. ಹಾಗೆ ಎಷ್ಟೊಂದು ಜನ ಪ್ರೊಫೆಷನ್ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಒಂದು ಡಾಕ್ಟರ್ ಬಗ್ಗೆ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಡಾಕ್ಟರ್ಗಳ ಡ್ಯೂಟಿ ಏನು, ಸೊ ಯಾವ ರೀತಿ ಒಬ್ಬ ಡಾಕ್ಟರ್ ಇರಬೇಕು, ಸೊ ಹೇಗೆ ಅವನ ಒಂದು ಡ್ಯೂಟಿ ಏನೇನು, ಯಾವ ರೀತಿ ಇರಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಸಾರಿಸಿರ್ತಾರೆ. ಹಾಗೆ ಇನ್ನೊಂದು ಕಡೆ ಒಬ್ಬ ರೈತರಾಗಿ ಅವ್ರನ್ನ ತೋರಿಸ್ಕೊಡ್ತಾ ಇದ್ದಾರೆ ಅಂತಂದರೆ ರೈತನ ಒಂದು ಡ್ಯೂಟಿ ಏನು, ಹಾಗೆ ರೈತರು ಯಾವ ರೀತಿ ಇರ್ತಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ನಮ್ಮ ಇಡೀ ಕರ್ನಾಟಕದ ನೆಚ್ಚಿನ ವ್ಯಕ್ತಿಯಾಗಿ ಅವ್ರು ನಿಂತ್ಕೋತಾರೆ. ಹಾಗೆ ಅವ್ರು ಮಾತಾಡೋಂಥ ರೀತಿ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು, ನಮ್ಮನ್ನು ಸಾಕಷ್ಟು ಇನ್ಸ್ಪೈರ್ ಮಾಡಿದೆ. ಒಂಥರ ನಮ್ಮ ಇಡೀ ಕರ್ನಾಟಕಕ್ಕೆ ಅವರು ನಮ್ಮ ಫೇವ್ರೆಟ್ ಪರ್ಸನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಪು ಸರ್ ಅವರು ಕೂಡ ತುಂಬಾ ಫೇವ್ರೆಟ್ ಪರ್ಸನ್. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅವ್ರ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿಸ್ಕೊತಾ ಇದ್ದೀವಿ. ಯಾಕೆಂದರೆ ಅದೆಲ್ಲ ನಮಗೆ ಅವ್ರು ಇದ್ದಾಗ ಅವ್ರಿಗೆ ಗೊತ್ತೇ ಇರಲಿಲ್ಲ, ಯಾಕೆಂದರೆ ಅಷ್ಟು ಮರಿಮಾಚಿ ಅವರೆಲ್ಲ ಒಂದು ಒಳ್ಳೊಳ್ಳೆ ಸಹಾಯಗಳನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಈ ಕರ್ನಾಟಕ ಜನತೆಗೂ ಕೂಡ ಅವರು ಕೂಡ ಫೇವ್ರೆಟ್ ಪರ್ಸನ್. ಹೀಗೆ ಸಾಕಷ್ಟು ಫೇವ್ರೆಟ್ ಪರ್ಸನ್ಗಳು ಇರ್ತಾರೆ ನಮ್ಮ ಜೀವನದಲ್ಲಿ. ಅದು ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ನಮ್ಮ ಟೀಚರ್ಸು, ಕೆಲವು ಬಾರಿ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಸಾಕಷ್ಟು ಥರದ ಒಂದೊಂದು ರೋಲ್ಸ್ನ ನಮ್ಮ ಜೀವನದಲ್ಲಿ ಪ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಅಂಥ ಫೇವ್ರೆಟ್ ಪರ್ಸನ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಹಾಗೆ ಯಾರೆಲ್ಲ ಅವರ ಅನಿಸಿಕೆಗಳನ್ನು ಕೂಡ ಹಂಚ್ಕೊಂಡ್ರು, ಅವರ ಜೀವನದಲ್ಲಿ ಯಾರೆಲ್ಲ ಅವರ ಫೇವ್ರೆಟ್ ಪರ್ಸನ್ ಆಗಿದ್ದಾರೆ, ಹಾಗೆ ಅವರ ಜೀವನದಲ್ಲಿ ಅವ್ರದ್ದೇನು ಮಹತ್ವ ಇದೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದ್ವಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಸಮಯ ಆಗಿರೋದ್ರಿಂದ 7 ಗಂಟೆ ಆಗ್ತಾ ಇರೋದ್ರಿಂದ ಸೊ ಇವಾಗ ಶೋ ಮುಗಿಸುವಂಥ ಸಮಯ ಆಗಿದೆ. ಸೊ ಇವತ್ತಿನ ದಿನದಲ್ಲಿ ಕಂಪ್ಲೀಟ್ ಆಗಿ ಫೇವ್ರೆಟ್ ಪರ್ಸನ್ ಬಗ್ಗೆ ಮಾತಾಡಿದ್ವಿ. ಹಾಗೆ ಯಾರೆಲ್ಲ ಏನೇನು ಮಾತಾಡಿದ್ರು, ಸೊ ಅವರೆಲ್ಲ ಏನೆಲ್ಲ ಅನಿಸಿಕೆಗಳನ್ನು ಹಂಚ್ಕೊಂಡ್ರು ಅಂತ ನಾವು ಕೂಡ ಕೇಳಿಸ್ಕೊಂಡ್ವಿ. ಇದರ ಮರುಪ್ರಸಾರ ಬಂದ್ಬಿಟ್ಟು ನಾಳೆ ಬೆಳಗ್ಗೆ 10:00 V1 ಚಾನಲಲ್ಲಿ ಆಗುತ್ತೆ. ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ನೀವು ಯೂಟ್ಯೂಬ್ಗೆ ಹೋಗಿ ನಮಸ್ತೆ ದಾವಣಗೆರೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಡಿಯೋಸ್ಗಳೆಲ್ಲ ಸಿಗುತ್ತೆ. ಸೊ ಅದನ್ನು ಕೂಡ ಎಲ್ಲವನ್ನು ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.